ದೇವರಿಂದ ಬರಬೇಕಾದ ಆಶೀರ್ವಾದಗಳು ತುಂಬಿಸಲ್ಪಡಲಿ. ದೇವರೇ, ವಿಶೇಷವಾಗಿ ಈ ಸಂದೇಶದ ಭಾಗ ನಿಯಂತ್ರಿಸಿಕೊಂಡು ನಡೆಸಿದಲ್ಲಿರುವಂತಹ ಆಳದ ವಿಷಯ, ಮರ್ಮ, ಗೂಢಾರ್ಥಗಳ ತಿಳಿಯಪಡಿಸ್ರಿ. ಈ ವರ್ಷಕ್ಕೆ ಬೇಕಾದ ವಾಗ್ದಾನ ಹೆಚ್ಚಾಗಿ ನಮಗೆ ಕೊಟ್ಟು ನಡೆಸಿರಿ. ಪ್ರತಿಯೊಬ್ಬೊಬ್ಬರನ್ನ ಬಿಡಿಸ್ರಿ, ಪ್ರತಿಯೊಬ್ಬೊಬ್ಬರನ್ನ ಮುಟ್ರಿ. ಒಂದು ಸ್ಪೆಷಲ್ ಅಭಿಷೇಕ, ಒಂದು ಸ್ಪೆಷಲ್ ನಡೆಸುವಿಕೆ, ಒಂದು ಸ್ಪೆಷಲ್ ಒಂದು ಆಶೀರ್ವಾದದ ವಚನ ಹೊರಟು ಬರಲಿ. ಪರಿಶುದ್ಧಾತ್ಮನ ಶಕ್ತವಾಗಿ ನಡೆಸಲಿ. ಸಿದ್ಧವಾಗಿರೋರಿಗಾಗಿ, ಒಪ್ಪಿಸಿಕೊಳ್ಳುವರಿಗಾಗಿ, ಸಮರ್ಪಣೆ ಮಾಡೋರಿಗಾಗಿ, ಸ್ವೀಕಾರ ಮಾಡೋರಿಗಾಗಿ ಈ ವಾಗ್ದಾನವು, ಈ ವಾಗ್ದಾನದ ವಚನವು ಫಲಿಸಲಿ, ನಡಿಲಿ, ನೆರವೇರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹೇಳ್ರಿ ಅಷ್ಟೇ. ಹಲ್ಲೆಲೂಯಾ. ಯಾಕೆಂದ್ರೆ ನಾನು ಹೇಳ್ತಲ್ಲ, ದೇವರು ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ. ಹಲ್ಲೆಲೂಯಾ. ಇಷ್ಟು ವರ್ಷದವರೆಗೂ ನೀನು ಹೇಗಿದ್ದು ಏನು ನನಗೆ ಗೊತ್ತಿಲ್ಲ. ಈ ವರ್ಷ ನೀನು ದೇವರಿಗೆ ಕುರಿಯಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ನಾನು ಕುರಿಯಾಗಿರ್ತೀನಿ. ಗುಬೆ ಕುರಿ ಅಂತ ಹೇಳ್ರಿ. ಗೋಬೆ ಆಗಿರ್ತೀನಿ ಅಂತ ಯಾರು ಹೇಳಿದ್ರಪ್ಪ? ಈ ವರ್ಷ ನಾನು ದೇವರಿಗೆ ಒಳ್ಳೆ ಕುರಿ ಆಗಿರ್ತೀನಿ, ಒಳ್ಳೆ ಕುರಿ ಆಗಿರ್ತೀನಿ. ಕೇಳಿಸ್ಕೊಳ್ರಿ, ನೀನ್ ಈ ವರ್ಷ ದೇವರಿಗೆ ಒಳ್ಳೆ ಕುರಿ ಆಗಿದ್ರೆ ಇವನು ನಿನಗೆ ಒಳ್ಳೆ ಕುರುಬನಾಗಿರ್ತಾನ. ಹಲ್ಲೆಲೂಯಾ. ಇದೆಲ್ರಿಗೂ ಸ್ವೀಕಾರ ಮಾಡಕ್ಕಾಗಲ್ಲ. ಅದು ಅರ್ಥ ಆಗೋರ್ಗೆ ಮಾತ್ರ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಅದರ ಬೆಲೆ ಗೊತ್ತಿರೋರ್ಗೆ ಮಾತ್ರ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಮತ್ತೊಂದು ಸಾರಿ ಹೇಳ್ತದೆ, ಕೇಳ್ರಿ, ನೀವ್ ಹೇಳ್ರಿ, ಈ ವರ್ಷ ನೀನು ದೇವರಿಗೆ ಒಳ್ಳೆ ಕುರಿಯಾಗಿದ್ರೆ, ಹಲೋ ಹಲೋ, ಈ ವರ್ಷ ನೀನು ದೇವರಿಗೆ ಒಳ್ಳೆ ಕುರಿಯಾಗಿದ್ರೆ ನನ್ನ ದೇವರು ನಿನಗೆ ಒಳ್ಳೆ ಕುರುಬನಾಗಿರ್ತಾನ. ಒಳ್ಳೆ ಕುರುಬ ಕುರಿ ಮಾರಿ ನಾನು, ಏನಿದೆ ಹಾಡು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಒಳ್ಳೆ ಕುರುಬನಾಗ್ಬಿಟ್ರೆ ನೀನು ಒಳ್ಳೆ ಕುರಿ ಆಗಿರ್ತಿ. ನೀನು ಒಳ್ಳೆ ಕುರಿ ಆಗಿದ್ರೆ ದೇವರ ಸ್ವರವನ್ನ ಕೇಳ್ತಿ. ನೀನು ದೇವರ ಸ್ವರವನ್ನ ಕೇಳಿದ್ರೆ ಈ ಒಳ್ಳೆ ಕುರುಬ ಇವನು ಮಾಡೋ ಕಾರ್ಯ ಏನು ಗೊತ್ತಾ? ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲೇ ಇದ್ದೀರಿ? ಒಳ್ಳೆ ಕುರುಬ ಕುರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಕೆಂಗೇರಿ ಮೋರಿ ಕರ್ಕೊಂಡು ಹೋಗ್ತಾನೆ ನೀರು ಕುಡ್ಸಕ್ಕೆ. ಕೆಂಗೇರಿ ಮೋರಿ ಕರ್ಕೊಂಡು ಹೋಗ್ತಾನೆ ನೀರು ಕುಡ್ಸಕ್ಕೆ. ತಿಪ್ಪೆ ಕರ್ಕೊಂಡು ಹೋಗ್ತಾನೆ ತಿನ್ಸಕ್ಕೆ. ಇಲ್ಲ, ದೇವರ ವಾಕ್ಯ ಹೇಳ್ತದೆ, ನೀನು ಒಳ್ಳೆ ಕುರಿ ಆಗಿದ್ರಿಂದ ಅವನು ಒಳ್ಳೆ ಕುರುಬನಾಗಿರ್ತಾನೆ. ಒಳ್ಳೆ ಕುರುಬನು ಒಳ್ಳೆ ದಾರಿಯಲ್ಲಿ ನಡೆಸ್ತಾನೆ. ಈ ಒಳ್ಳೆ ಕುರಿಗಳು ಅವನ ಶಬ್ದಕ್ಕೆ ಕಿವಿ ಕೊಡ್ತವೆ. ಈ ವರ್ಷ ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಬಾಳು, ನಿನ್ನ ಕಿವಿ ದೇವರ ಸ್ವರವನ್ನ ಕೇಳೋದು ಮಾತ್ರವಲ್ಲ, ಅದನ್ನ ಕೇಳಿ ಕೈಗೊಂಡು ನಡೆಯುವಂತ ಒಳ್ಳೆ ಸಂತತಿಯಾಗಿ, ಒಳ್ಳೆ ಕುರಿಗಳಾಗಿ ಈ ವರ್ಷ ನೀನು ನಿನ್ನ ಜೀವಿತ ಮಾಡ್ಬಿಡಲೇ. ಅದು ಬೆಟ್ಟದಲ್ಲಾದ್ರೂ ಇರು, ಗುಟ್ಟದಲ್ಲಾದ್ರೂ ಇರು, ನೀನು ಪ್ರತ್ಯೇಕವಾಗಿ ವಾಸ ಮಾಡುವಂತ ಕುರಿಯಾಗಿರು. ನೀನು ಶಿಖರದಲ್ಲಾದ್ರೂ, ಬೆಟ್ಟದ ಶಿಖರದಲ್ಲಾದ್ರೂ ಇರು, ಗುಡ್ಡದಲ್ಲಾದ್ರೂ ಇರು, ನೀನು ಎಲ್ಲೇ ಇರು, ಆದ್ರೆ ನೀನು
ಪ್ರತ್ಯೇಕವಾಗಿ ಜೀವಿಸುವಂತ ಆತನ ಹೃದಯಕ್ಕೆ ಒಪ್ಪುವಂತ ಕುರಿಯಾಗಿರು. ಪ್ರಕಟಣೆ ಗ್ರಂಥದಲ್ಲಿ ಮತ್ತೇನೆ ಬರೆದ ಸ್ವಾರ್ಥದಲ್ಲಿ ವಾಕ್ಯ ಬೀಳ್ತದೆ, ಈ ಕುರಿಗಳು ಯಾವತ್ತಿಗೂ ದೇವರ ಎಡಭಾಗದಲ್ಲಿ ಇರಲ್ಲ, ಈ ಕುರಿಗಳು ದೇವರ ಬಲಭಾಗದಲ್ಲಿ ಇರ್ತವೆ. ಹಲ್ಲೆಲೂಯಾ. ನಿದ್ದೆ ಬರ್ತಾ ಇದೆಯಾ? ವಾಕ್ಯ ಕೇಳಬೇಕು ಅನ್ನಿಸ್ತಾ ಇದೆಯಾ, ನಿಲ್ಲಿಸ್ಬೇಕು ಅನ್ನಿಸ್ತಾ ಇದೆಯಾ? ವರ್ಷ ಆರಂಭ, ವರ್ಷ ದಿನ ಆರಂಭ. ಪಕ್ಕದಲ್ಲಿ ಹೇಳ್ರಿ, ಸೋಂಬೇರಿತನ ಹೋಗ್ಲಿ, ನಿನ್ನ ಮೈಯಲ್ಲಿರೋ ಟಯರ್ಡ್ನೆಸ್ ಎಲ್ಲ ಹೋಗ್ಲಿ, ಒಂದು ಉತ್ತೇಜನ ನಿನ್ನಲ್ಲಿ ಉಂಟಾಗಲಿ. ಉತ್ತೇಜನ, ಉತ್ಸಾಹ, ವೈರಾಗ್ಯ, ಆಸಕ್ತಿ, ನಿರೀಕ್ಷೆ ಉಂಟಾಗಿ ನೆಟ್ಟ ಕೂತ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೀನು ಒಳ್ಳೆ ಕುರಿಯಾಗಿದ್ರೆ ನೀನ್ ಎಲ್ಲಿರ್ತೀಯ ಗೊತ್ತಾ? ಎಲ್ಲಿರ್ತೀಯ? ನೀನು ಒಳ್ಳೆ ಕುರಿಯಾಗಿದ್ರೆ ನೀನ್ ಎಲ್ಲಿರ್ತೀಯ ಗೊತ್ತಾ? ದೇವರ ಬಲಭಾಗದಲ್ಲಿ ಇರ್ತಿ. ನೀನು ಒಳ್ಳೆ ಕುರಿಯಾಗಿದ್ರೆ ನೀನ್ ದೇವರ ಬಲಭಾಗದಲ್ಲಿದ್ದಿ. ಅಂದ್ರೆ ಒಳ್ಳೆ ಕುರಿಗಳು ಆಕ್ಸಿಡೆಂಟ್ ಮುಟ್ಟಕ್ಕಾಗಲ್ಲ. ಚಲೋಂಗಪ್ಪ, ಆಮೇನ್. ನೀನು ಒಳ್ಳೆ ಕುರಿಯಾಗಿದ್ರೆ ಆಕ್ಸಿಡೆಂಟ್ ನಿನ್ನ ಮುಟ್ಟಲ್ಲ. ನೀನು ಒಳ್ಳೆ ಕುರಿಯಾಗಿದ್ರೆ ದೇವ್ರ ಕರೆಯವರೆಗೂ ನಿನಗೆ ಮರಣ ಬರಲ್ಲ. ದೇವರ ಬಲಭಾಗದಲ್ಲಿ ನಿದ್ರೆ ಒಂದು ರೋಗ ನಿನ್ನ ಮುಟ್ಟಲ್ಲ. ದೇವರ ಬಲಭಾಗದಲ್ಲಿ ನಿದ್ರೆ ಯಾವ ಮಾಟವೂ ಇಲ್ಲ, ಯಾವ ಶಕುನವೂ ಇಲ್ಲ. ನೀನ್ ದೇವರ ಬಲಭಾಗದಲ್ಲಿದ್ರೆ ಅವನು ನಿನ್ನ ನಡೆಸುವ ಕುರುಬನಾಗಿರ್ತಾನೆ. ಒಬ್ಬರು ಮಾತ್ರ. ಕೈ ತಟ್ಟೋದ್ರಲ್ಲಿ ಜೀವ ಇರಬೇಕು, ಸ್ತೋತ್ರ ಹೇಳೋದ್ರಲ್ಲಿ ಜೀವ ಇರಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯ ಜೀವವಾಗಿ ಹೊರಡುವಾಗ, ದೇವರ ವಾಕ್ಯ ಜೀವವಾಗಿ ಚಲಿಸುವಾಗ ನಿನ್ನಲ್ಲಿ ಜೀವ ಉಂಟಾಗಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರ ವಚನ ಅದು ಜೀವ ಇರುವ ವಚನ. ಅದು ಯಾರ ಒಳಗಡೆ ಬರ್ತದೋ, ಅದು ಯಾರ ಒಳಗಡೆ ಚಲಿಸುತ್ತೋ ಅವನಲ್ಲಿ ಜೀವ ಉಂಟಾಗುತ್ತಾ. ಅರ್ಥ ಆಗಿಲ್ಲಲ್ಲ? ನಿನ್ನ ಆಶೀರ್ವಾದ ಸತ್ತೋಗಿದ್ರೆ ಅದಕ್ಕೆ ಜೀವ ಉಂಟಾಗುತ್ತೆ. ಅದಕ್ಕೆ ಮಾತ್ರ ಆಮೇಲೆ ಹೇಳ್ರಿ, ನನ್ನ ಜೊತೆಯಲ್ಲಿ ಬರ್ಬೇಕಪ್ಪ ನೀವು. ದೇವ್ರು ಬಲವಾಗಿ ಆಲೋಚನೆಗಳು ಕೊಡುವಾಗ ಬಲವಾಗಿ ಸ್ತೋತ್ರ ಹೇಳಿ ಇಟ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ನಿನ್ನ ಒಳಗಡೆ ಜೀವವಾಗಿ ಬರುವಾಗ ನಿನ್ನಲ್ಲಿ ಸತ್ತಂತ ನಿನ್ನ ಕನಸು, ನಿನ್ನಲ್ಲಿ ಸತ್ತಂತ ನಿನ್ನ ದರ್ಶನ, ನಿನ್ನಲ್ಲಿ ಸತ್ತಂತ ಕೆಲವು ಕಾರ್ಯಗಳಿಗೆ ಜೀವ ಉಂಟಾಗುತ್ತೆ, ಜೀವ ಉಂಟಾಗುತ್ತೆ. ಫೈನಾನ್ಸ್ ಅಲ್ಲಿ ನೀನು ಸತ್ತೋಗಿದ್ರೆ, ಬಿಸ್ನೆಸ್ ಅಲ್ಲಿ ಸತ್ತೋಗಿದ್ರೆ, ವ್ಯಾಪಾರದಲ್ಲಿ ಸತ್ತೋಗಿದ್ರೆ, ವಿದ್ಯಾಭ್ಯಾಸದಲ್ಲಿ ಜೀವ ಇಲ್ಲದೆ ಇರುವ ಹಾಗಿದ್ರೆ, ನಿನ್ನ ಕಾರ್ಯಗಳಲ್ಲಿ ಜೀವ ಇಲ್ಲದಿರುವ ಹಾಗಿದ್ರೆ, ಈ ವಚನ ಹೊರಡುವಾಗ ನಿನ್ನ ಎಲ್ಲಾ ವಿಷಯಗಳ ಮೇಲೆ ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಅಷ್ಟೊಂದು ಮಹಿಮೆ ಇದೆ. ನಿನ್ನಲ್ಲಿ ಸತ್ತಕ್ಕೆ ಸಮಾನವಾಗಿರುವಂತಹ ಕೆಲವೊಂದು ವಿಷಯಗಳಿದೆಯಲ್ಲ, ಇನ್ನು ಆಗಲ್ಲ, ಮುಗಿದೋಯ್ತು ಅಂತ ಹೇಳಿ ತೀರ್ಮಾನ ಮಾಡಿರೋ ವಿಷಯಗಳಿಗೆ ಜೀವ ಉಂಟಾಗಬೇಕಾದ್ರೆ ಜೀವವುಳ್ಳ ವಚನ ನಿನ್ನ ಒಳಗಡೆ ಚಲಿಸಬೇಕು. ಹಲ್ಲೆಲೂಯಾ. ಜೀವವುಳ್ಳ ವಚನ ನಿನ್ನ ಒಳಗಡೆ ಚಲಿಸುವಾಗ ಅವುಗಳಿಗೆ ಜೀವ ಉಂಟಾಗುತ್ತೆ. ಕುರಿ ಎಲ್ಲಿರ್ತದೆ? ಕುರುಬನ ಬಲಭಾಗದಲ್ಲಿ ಇರ್ತದೆ. ಇವನ್ ಯಾರು? ಇವನು ಒಳ್ಳೆ ಕುರುಬನಾಗಿದ್ದಾನೆ. ಇವನು ಕರ್ಕೊಂಡು ಹೋಗೋದಲ್ಲಿಗೆ ಜೀವ ಇಲ್ದಿರುವ ಜಾಗದಲ್ಲಿ ಅಲ್ಲ, ಜೀವ ಇರುವ ಜಾಗದಲ್ಲಿ. ಈ ಕುರುಬ ಕರ್ಕೊಂಡು ಹೋಗೋದಲ್ಲಿಗೆ ಏನು ಇಲ್ದಿರುವ ಜಾಗದಲ್ಲಿ ಅಲ್ಲ, ನಿನಗೆ ಬೇಕಾಗಿರೋದು ಎಲ್ಲವೂ ಇರುವ ಜಾಗದಲ್ಲಿ ಅವನನ್ನು ನಿನ್ನ ಕರ್ಕೊಂಡು ಹೋಗ್ತಾನೆ. ಎಲ್ಲ ಇರೋ ಜಾಗ ದೇವ್ರ ನಿಮ್ಮನ್ನ ಈ ವರ್ಷ ಕರ್ಕೊಂಡು ಹೋಗ್ಬೇಕಾ ಬೇಡ? ಮತ್ತೆ ಹೆಂಗ್ ಕುತ್ಕೊಬೇಕು ನೀವು? ಆಸಕ್ತಿಯಿಂದ ಕುತ್ಕೊಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಸಕ್ತಿಯಿಂದ ಕುತ್ಕೊಬೇಕು. ದೇವರು ಹೇಳ್ತಾ ಇದಾರೆ, ನಾನು ನಿನಗೆ ಒಳ್ಳೆ ಕುರುಬನಾಗಿರ್ತೀನಿ, ನಾನು ನಿನಗೆ ಒಳ್ಳೆ ಕುರುಬನಾಗಿರ್ತೀನಿ.
ನೀವು ನನ್ನ ಕುರಿಗಳಾಗಿದ್ರೆ ನಾನು ನಿಮಗೆ ಒಳ್ಳೆ ಕುರುಬನಾಗಿರ್ತೇನೆ. ಈ ಒಳ್ಳೆ ಕುರುಬನು ತನ್ನ ಕುರಿಗಳನ್ನ ವಚನ ಹೇಳುತ್ತದೆ. ಕೀರ್ತನೆಗಳಲ್ಲಿ 23ನೇ ಅಧ್ಯಾಯದಲ್ಲಿ ಆತನು ಒಳ್ಳೆ ಕುರುಬನಾಗಿದ್ದಾನೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಆ ಸಿರುಗಾವಲುಗಳಲ್ಲಿ ಕರ್ಕೊಂಡು ಹೋಗ್ತಾನೆ. ಇದು ಹೊಟ್ಟೆ ತುಂಬಿದವರಿಗೆ ಅರ್ಥ ಆಗಲ್ಲ. ಹಸಿವುಳ್ಳವರಿಗೆ ಮಾತ್ರವೇ, ದಾಹವುಳ್ಳವರಿಗೆ ಮಾತ್ರವೇ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಎಲ್ಲ ಕರ್ಕೊಂಡು ಹೋಗ್ತಾನೆ? ಹಸಿರು ಗಾವಲು. ಹಸಿರು ಗಾವಲು ಅಂದ್ರೆ ಏನು? ಒಳ್ಳೆ ಆರೋಗ್ಯ, ಬಲ, ಶಕ್ತಿ, ಪುಷ್ಟಿ ಗಿಷ್ಟಿ ಎಲ್ಲ ಕೊಡುವಂತ ಸ್ಥಳ, ಜಾಗ, ಮಾರ್ಗ. ಒಣಗಿರೋ ಜಾಗ ಅಲ್ಲ, ಎಂಟಿಯಾದ ಜಾಗ ಅಲ್ಲ, ಸಮೃದ್ಧಿಯಾಗಿರೋ ಜಾಗ. ನಿನಗೆ ಬೇಕಾಗಿರುವಂತಹ ಎಲ್ಲ ಅಗತ್ಯತೆಗಳಿಂದ ತುಂಬಿಸುವಂತಹ ಸ್ಥಳಕ್ಕೆ ಕರ್ತನು ಒಳ್ಳೆ ಕುರುಬನಾಗಿ ಕರ್ಕೊಂಡು ಹೋಗ್ತಾನೆ. ಆದರೆ ಇವನು ಕರ್ಕೊಂಡು ಹೋಗಬೇಕಾದ್ರೆ ನೀನು ಒಳ್ಳೆ ಕುರಿ ಆಗಿರಬೇಕು. ನೀನು ಒಳ್ಳೆ ಕುರಿ ಆಗಿದ್ರೆ ನೀನು ದೇವರ ಬಲಭಾಗದಲ್ಲಿರ್ತಿ. ನೀನು ದೇವರ ಬಲಭಾಗದಲ್ಲಿರುವಾಗ ದೇವರು ಹೇಳ್ತಾರೆ, ಈ ಕುರಿಗಳು ನಂಬಿಗಸ್ತವುಳ್ಳ ಕುರಿಗಳು. ಈ ನನ್ನ ಬಲಭಾಗದಲ್ಲಿರುವಂಥ ಕುರಿಗಳೇ ದೇವರ ರಾಜ್ಯಕ್ಕೆ ಬಾಧ್ಯವಾಗುವಂಥ ಕುರಿಗಳು. ಹಲ್ಲೆಲೂಯಾ. ನೀನು ಈ ವರ್ಷ ದೇವರ ರಾಜ್ಯಕ್ಕೆ ಬಾಧ್ಯವಾಗುವಂತ ಒಂದು ಕುರಿಯಾಗಿ ಮಾರ್ಪಡಬೇಕು. ಇಷ್ಟು ವರ್ಷ ಹೇಗೆ ಜೀವಿಸ್ತೋ, ಹೇಗೆ ಬದುಕುದೋ, ಹೇಗೆ ಬಾಳದೋ, ಹೇಗೆ ನಡ್ಕೊಂಡು, ಹೇಗೆ ಹೋದೋ, ಐ ಡೋಂಟ್ ನೋ. ಬಟ್ ಈ ವರ್ಷ ನೀನು ದೇವರ ರಾಜ್ಯಕ್ಕೆ, ದೇವರು ಈ ವರ್ಷ ಬರೋದಾದ್ರೆ ನೀನು ದೇವರ ರಾಜ್ಯಕ್ಕೆ ಎತ್ತಲ್ಪಡುವಂತ ಒಳ್ಳೆ ಕುರಿಯಾಗಿರೋ. ಸಬ್ಜೆಕ್ಟ್ ಬೇರೆ ಇದೆ, ಸಬ್ಜೆಕ್ಟ್ ಕಡೆಗೆ ನಾನು ಬರ್ತೀನಿ. ಬಟ್ ಆ ಸಬ್ಜೆಕ್ಟ್ ಬಿಟ್ಟು ನಾನು ಹೋಗ್ತಾ ಇಲ್ಲ. ಸಬ್ಜೆಕ್ಟ್ಗೆ ಅನುಗುಣವಾಗಿರೋ ಆಳದ ವಿಷಯಗಳು ದೇವರು ಮಾತಾಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಈ ವರ್ಷ ಕರ್ತನ ಬರೋದಾದ್ರೆ, ಹಲೋ ದೇವರ ಕುರಿಗಳೇ, ಈ ವರ್ಷ ದೇವರು ಬರೋದಾದ್ರೆ 1 ತಿಂಗಳಲ್ಲಿ ಬರ್ಬೋದು, 2 ತಿಂಗಳಲ್ಲಿ ಬರ್ಬೋದು, ಐ ಡೋಂಟ್ ನೋ. ಬಟ್ ಈ ವರ್ಷದ ಒಳಗಡೆ ದೇವರು ಏನಾದರೂ ಬರೋದಾದ್ರೆ ನೀನು ದೇವರ ಎಡಭಾಗದಲ್ಲಿ ನಿಲ್ಲುವಂತಹ ಮೇಕೆ ಆಗಿರಬಾರ್ದು. ದೇವರು ಬರುವಾಗ ದೇವರ ಬಲಭಾಗದಲ್ಲಿ ನಿಲ್ಲುವಂತಹ ಒಳ್ಳೆ ಕುರಿ ಆಗಿರ್ಬೇಕ. ಎಷ್ಟು ಜನಕ್ಕೆ ಆಸೆ ಇದೆ ನಾನು ಒಳ್ಳೆ ಕುರಿ ಆಗ್ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಸೆ ಇದೆ ನಾನು ಒಳ್ಳೆ ಕುರಿ ಆಗ್ಬೇಕಂತ? ಎಷ್ಟು ಜನಕ್ಕೆ ಆಸೆ ಇದೆ ನಾನು ಒಳ್ಳೆ ಕುರಿ? ನೀನು ಒಳ್ಳೆ ಕುರಿ ಆಗ್ಬೇಕಾದ್ರೆ ಒಂದೇ ಒಂದು ಮಾಡು. ಏನಪ್ಪಾ ಅಂದ್ರೆ ದೇವರ ಸ್ವರ, ದೇವರ ಶಬ್ದ, ದೇವರ ಮಾತು ಕೇಳಕ್ಕೆ ನೀನ್ ತಯಾರಾದ್ರೆ ದೇವರು ಹೇಳ್ತಾರೆ, ಇದು ಸಾಧಾರಣವಾದ ಕುರಿಯಲ್ಲ. ಬಂಡೆ ಮೇಲೆ, ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಇರುವಂತ ಕುರಿಗಳಾಗಿದೆ. ನೀನು ಒಳ್ಳೆ ಕುರಿ ಆಗ್ಬಿಟ್ರೆ ನಿನಗೆ ಶಾಪ ಇಲ್ಲ, ಶಕುನ ಇಲ್ಲ, ದರಿದ್ರ ಇಲ್ಲ. ಹಲ್ಲೆಲೂಯಾ. ನಿನಗೆ ಸೋಲೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಹೇಳ್ತಾರದು ಯಾರು ಗೊತ್ತಾ? ಒಬ್ಬ ಪ್ರವಾದಿ. ಈ ಪ್ರವಾದಿ ಯಾರು ಗೊತ್ತಾ? ಬಿಲಾಮನು. ಈ ಬಿಲಾಮನು ದೊಡ್ಡ ಪ್ರವಾದಿ ಆಗಿದ್ದ. ಈ ಬಿಲಾಮನನ್ನ ದೇವರು ಆರಿಸ್ಕೊಂಡಿದ್ರು. ಈ ಬಿಲಾಮನನ್ನ ದೇವರು ಪ್ರವಾದಿಯಾಗಿ ಇಸ್ರಾಯೇಲ್ ಜನರಿಗೆ ಅನುಗ್ರಹವಾಗಿಟ್ಟಿದ್ರು. ಇವನ ಕೆಲಸ ಏನಪ್ಪಾ ಅಂದ್ರೆ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಮಗೆ ಶುಭವಾಗ್ಲಿ ಅಂದ್ರೆ ಅವ್ರಿಗೆ ಶುಭವಾಗ್ತದೆ. ಹಲೋ, ಇಸ್ರಾಯೇಲ್ ಜನರಿಗೆ ನಿಮಗೆ ಯುದ್ಧದಲ್ಲಿ ಶುಭವಾಗ್ಲಿ, ನಿಮಗೆ ದುಡ್ಡಿನ ವಿಷಯದಲ್ಲಿ ಶುಭವಾಗ್ಲಿ, ನಿಮಗೆ ಆರೋಗ್ಯದ ವಿಷಯದಲ್ಲಿ ಶುಭವಾಗಲಿ, ನಿಮಗೆ ತಲೆಮಾರಿನ ವಿಷಯಗಳಲ್ಲಿ ಶುಭವಾಗಲಿ, ನಿಮ್ಮ ಮನೆಗಳ ವಿಷಯಗಳಿಗೆ ಶುಭವಾಗಲಿ, ನಿಮ್ಮ ಕಾರ್ಯಗಳಿಗೆ ಶುಭವಾಗಲಿ ಅಂತೇಳಿ ಇವನು ಕಟ್ಟಲೆ ಕೊಡುವಾಗ, ಇವನು ಕಲ್ಪಿಸುವಾಗ, ಇವನು ಪ್ರವಾದನೆ ಹೇಳುವಾಗ ಅವರುಗಳಿಗೆ ಶುಭ ಉಂಟಾಗುತ್ತೆ. ಶತ್ರು ಎಷ್ಟೇ ದೊಡ್ಡ ಶಾಪ ತೆಗೆದುಕೊಂಡು ಬಂದ್ರು, ಶತ್ರು ಎಷ್ಟೇ ದುರಾತ್ಮನ ಶಕ್ತಿಗಳಿಂದ ಬಂದ್ರು ಕೂಡ ಅವರಿಗೆ ಕೇಡು ಸಂಭವಿಸಲ್ಲ. ಕಾರಣ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಅದು ದೇವರಿಗೂ ಇಸ್ರಾಯೇಲ್ ಜನರಿಗೂ ನಡುವೆ ನಿಲ್ಲುವಂತ ಪ್ರವಾದಿ. ದೇವರು ಆ ಪ್ರವಾದಿಯನ್ನು ನೇಮಿಸಿದ್ದಾರೆ. ಯಾವುದಕ್ಕಾಗಿ? ಈತನ ಜನರಿಗಾಗಿ, ತನ್ನ ಕುರಿಗಳಿಗಾಗಿ ಶುಭವನ್ನ ಕಟ್ಟಲು ಕೊಡುವುದಕ್ಕಾಗಿ. ಒಳ್ಳೆ ಕುರುಬನು ಒಳ್ಳೆಯ ಪ್ರವಾದಿ ನೀಡ್ತಾನೆ. ಹಲ್ಲೆಲೂಯಾ. ಒಳ್ಳೆ ಕುರುಬನು ಒಳ್ಳೆ ಪ್ರವಾದಿ ನೀಡ್ತಾನೆ. ಯಾವುದಕ್ಕಾಗಿ? ಶುಭ ಶುಭ ಶುಭಕ್ಕೆ ಕಟ್ಟಲು ಕೊಡ್ಲಿಕ್ಕಾಗಿ. ಈ ರೀತಿ ಪ್ರವಾದಿ ಇಸ್ರಾಯೇಲ್ ಜನರಿಗೆ ಎಲ್ಲೆಲ್ಲೂ ಹೋದ್ರು ಕೂಡ ಅಲ್ಲೆಲ್ಲ ಶುಭ ಶುಭ ಶುಭ, ಜಯ ಜಯ ಅಂತ ಹೇಳ್ತಾ ಇರುವಾಗಲೇ ಅವರ ಇಸ್ರಾಯೇಲ್ ಜನರಿಗೆ ಭಯಂಕರ ಯುದ್ಧಗಳಲ್ಲಿ ಜಯ, ಅನುಗ್ರಹ, ಬಿಡುಗಡೆ ನಡೀತಾ ಇದೆ. ಇದು ಶತ್ರುವಿಗೆ ಗೊತ್ತಾಯ್ತು.
ನಾವು ಇಸ್ರೇಲ್ ಜನರನ್ನು ಹಿಡಿಬಾರ್ದು, ನಾವು ಇಸ್ರೇಲ್ ಜನರ ಗುಂಪನ್ನ ಹಿಡಿಬಾರ್ದು. ನಾವು ಹಿಡಿದ್ರೆ ಹಿಡಿಬೇಕು, ಈ ಪ್ರವಾದಿನ ಹಿಡಿಬೇಕು. ನಾವು ಹಿಡಿಬೇಕು, ಈ ಸೇವಕನನ್ನು ಹಿಡಿಬೇಕು. ಹಿಡಿಬೇಕು, ಇವನ್ನ ಹಿಡಿಬೇಕು. ಯಾಕಂದ್ರೆ ಇವನೊಬ್ಬ ಕಟ್ಲೆ ಕೊಟ್ರೆ ಸಾಕು, ಮೊತ್ತ ಇಸ್ರಾಯೇಲ್ ತುಸ್. ಹಲ್ಲೆಲೂಯ. ಆಗ ಈ ಶತ್ರು ಏನು ಮಾಡ್ತಾನೆ? ಬೆಳ್ಳಿ ಬಂಗಾರ ದುಡ್ಡು ಗಿಡ್ಡು ಎಲ್ಲ ತಗೊಂಡು ಬಂದು ಅವನಿಗೆ ಆಸೆ ತೋರಿಸ್ತಾರೆ. ದೇವ್ರು ಹೇಳ್ತಾರೆ ಇಲ್ಲ, ಹೋಗಬಾರ್ದು. ದೇವ್ರು ಹೇಳ್ತಾರೆ ಹೋಗಬಾರ್ದು. ಯಾಕೆಂದ್ರೆ ಇವರು ಒಳ್ಳೆ ಕುರಿಗಳಾಗಿದ್ದಾರೆ. ನಾನು ಇವರುಗಳಿಗೆ ಒಳ್ಳೆ ಕುರುಬನಾಗಿದ್ದೇನೆ. ನಾನು ಇವ್ರನ್ನ ಕಂಡಿರೋದು ಅನುಗ್ರಹಿಸುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ, ಇವ್ರನ್ನ ಬಾಲವನ್ನಾಗಿಡುವುದಕ್ಕಾಗಿ ಅಲ್ಲ. ನಾನು ಇವ್ರನ್ನ ತಲೆಯನ್ನಾಗಿಡುವುದಕ್ಕಾಗಿ, ಇವ್ರನ್ನ ಅಶುಭವಾಗಿಡುವುದಕ್ಕಾಗಿ ಅಲ್ಲ, ಇವ್ರನ್ನ ಶುಭವಾಗಿಡುವುದಕ್ಕಾಗಿ ನಾನು ಈ ಯಾಕೋಬ ಸಂತತಿಯನ್ನ, ಇಸ್ರಾಯೇಲ್ ಸಂತತಿಯನ್ನ ನಾನು ಕಂಡಿದ್ದೇನೆ. ಆಮೇಲೆ ಶತ್ರು ಬಿಡಲ್ಲ, ಒತ್ತಾಯ ಮಾಡ್ತಾನೆ. ಇಲ್ಲ, ನೀನು ಬರಬೇಕು, ಏನು ಮಾಡಬೇಡ, ಬೇಕಾದ್ರೆ ನಿಮ್ಗೆ ಸಿಂಹಾಸನ ಹಾಕ್ತೀನಿ, ಆರಾಮಾಗಿ ಕೂತ್ಕೊಂಡ್ರ ಜಾಗದಲ್ಲೇ ಇವ್ರು ಸೋತೋಗ್ಲಿ ಅಂತ ಹೇಳು, ಇವ್ರು ನಾಶ ಆಗಲಿ ಅಂತ ಹೇಳು. ಸಾಕು, ನಾಶ ಆಗ್ಬಿಡ್ತಾರೆ, ಸೋತೋಗ್ಬಿಡ್ತಾರೆ ಅಂತ ಹೇಳುವಾಗ ಆ ಟೈಮ್ನಲ್ಲಿ ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾವು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಅಂದ್ರೆ ಇತರರ ಹಾಗೆ ಇವರು ಜೀವಿಸ್ತಾ ಇಲ್ಲ, ಇತರರ ಹಾಗೆ ಇವರು ಬದುಕ್ತಾ ಇಲ್ಲ, ಇತರರ ಹಾಗೆ ಇವರು ಬಾಳ್ತಾ ಇಲ್ಲ. ಅವ್ರು ಸುಳ್ಳು ಹೇಳ್ತಾರೆ, ಇವರು ಸುಳ್ಳು ಹೇಳ್ತಾ ಇಲ್ಲ. ಅವ್ರು ಕಳ್ತನ ಮಾಡ್ತಾರೆ, ಇವ್ರು ಕಳ್ತನ ಮಾಡ್ತಾ ಇಲ್ಲ. ಅವ್ರು ಕೊಲೆ ಮಾಡ್ತಾರೆ, ಇವ್ರು ಕೊಲೆ ಮಾಡ್ತಾ ಇಲ್ಲ. ಅವರುಗಳಂತೆ ಇವರು ಬದುಕ್ತಾ ಇಲ್ಲ, ಅವರುಗಳಂತೆ ಇವರು ಜೀವಿಸ್ತಾ ಇಲ್ಲ. ಇವರು ಪ್ರತ್ಯೇಕ ಉಳ್ಳವರಾಗಿ, ನಾವು ದೇವರ ಮಕ್ಕಳೆಂಬುದಾಗಿ ಹೇಳಿ ಭಾವಿಸಿಕೊಂಡು ಅವರು ಜೀವಿಸ್ತಾ ಇದ್ದಾರೆ. ಅವರುಗಳಿಗೆ ಹೇಗೆ ಅಶುಭ ಬರಲಿಕ್ಕೆ ಸಾಧ್ಯ? ಆ ಒಂದು ವೇಳೆ ಅವರಿಗೆ ಅಶುಭನ ಕಟ್ಲೆ ಕೊಟ್ರೆ ಅದು ಆಗಲ್ಲ. ಕಾರಣ ಆ ರೀತಿ ಪ್ರತ್ಯೇಕವಾಗಿ ಜೀವಿಸುವಂತ ಜನಗಳ ಮೇಲೆ ದೇವರ ಕರ ಇದೆ. ಆ ರೀತಿ ಪ್ರತ್ಯೇಕವಾಗಿ ಜೀವಿಸುವಂತ ಸಂತತಿಯ ಮೇಲೆ ದೇವರ ಕರ ಇದೆ. ಆ ಕರ ಇರೋವರೆಗೂ ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ, ಯಾವ ಶಕುನ ಮುಟ್ಟಕ್ಕಾಗಲ್ಲ, ಯಾವ ಶಾಪಗಳು ಮುಟ್ಟಕ್ಕಾಗಲ್ಲ, ಯಾವ ಅಶುಭವು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ ಅಂತ ಹೇಳಿ ಪ್ರವಾದಿ ಹೇಳ್ತಾ ಇದ್ದಾನೆ. ಇವ್ರು ಯಾರು? ನಿದ್ದೆ ಮಾಡೋರು. ಇವ್ರು ಯಾರು? ಪ್ರತ್ಯೇಕವಾಗಿ ವಾಸಿಸುತ್ತದೆ. ಯಾರು? ಈ ಜನಾಂಗ. ಯಾವ ಜನಾಂಗ? ಯಾಕೋಬ್, ಇಸ್ರಾಯೇಲ್. ಶಾಪ ಕೊಡ್ಬೇಕಂತೇಳಿ ಕರೆದಿರುವಂತ, ಯಾವರಿಗೆ ಶಾಪ ಕೊಡ್ಬೇಕಂತ ಹೇಳಿದೆಯೋ ಆ ವ್ಯಕ್ತಿಗಳನ್ನು ನೋಡಿ ದೇವರು ಪ್ರವಾದಿ ಮೂಲಕ ಮಾತಾಡ್ತಾ ಇದ್ದಾರೆ. ಅವರು ಪ್ರತ್ಯೇಕವಾಗಿ ಜೀವಿಸುವಂತ ಜನರು. ಎಲ್ಲರಂತೆ ಜೀವಿಸುವ ಜನರವರಲ್ಲ, ಎಲ್ಲರಂತೆ ಬದುಕುವಂತ ಜನರವರಲ್ಲ, ಎಲ್ಲರಂತೆ ನಡ್ಕೊಳ್ಳುವ ಜನರವರಲ್ಲ. ಅವರು ವಿಶೇಷವಾಗಿ ಜೀವಿಸುವಂತ ನನ್ನ ಕುರಿಗಳಾಗಿದ್ದಾರ. ನನ್ನ ಕುರಿಗಳಾಗಿರುವಾಗ ನನ್ನ ಕರ ಅವ್ರ ಮೇಲಿರ್ತದೆ, ನನ್ನ ಮಹಿಮೆ ಅವ್ರ ಮೇಲಿರ್ತದೆ, ನನ್ನ ಆಶೀರ್ವಾದ ಅವ್ರ ಮೇಲೆ. ನನ್ನ ಆಶೀರ್ವಾದ ಯಾರಿಗೆ? ಅವ್ರಿಗೇನೆ. ನನ್ನ ಆಶೀರ್ವಾದ ಯಾರಿಗೆ? ಅವ್ರಿಗೇನೆ. ನೀನು ಅವರಿಗೆ ಶಾಪ ಕೊಟ್ರೆ ಆಗಲ್ಲ. ವೈರಿ ನೆನೆಸ್ದ, ಬಂದ್ಬಿಟ್ಟಿದ್ದಾನೆ ಬಿಲಾಮ, ಶಾಪ ಕೊಡ್ತಾನೆ ಅಂತ. ಅವಾಗ ಅವ್ರು ಹೇಳ್ತಾರದು, ಅವಾಗ ನೋಡ್ತಾ ಇರೋದು, ಅವ್ರನ್ನ ಯಾರು ಎಣ್ಸಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲಪ್ಪ, ಅವ್ರಿಗೆ ಶುಭವಾಗ್ಲಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಸರಿ, ಈಗ ಈ ಬೆಟ್ಟದ ಕಡೆಗೆ ಬರೋಣ, ಗುಡ್ಡದ ಕಡೆಗೂ ಬರೋಣ. ಹಲ್ಲೆಲೂಯ. ಬೆಟ್ಟದ ಕಡೆಗೂ ಬರೋಣ ಬೇಡ? ಇಷ್ಟೊತ್ತು ಪರಿಚಯ ಮಾಡಿದ್ದು, ಈಗ ಪ್ರಸಂಗದ ಒಳಗಡೆ ಹೋಗ್ಬೇಕು. ಆವಾಗಲೇ ನಿಮ್ಮ ಕಣ್ಣಲ್ಲಿ ಆತ್ಮಪರವಶವಾಗಿ, ಆವಾಗಲೇ ನಿಮ್ಮ ಕಣ್ಣು ಆಲ್ರೆಡಿ ಕೆಲ ಜನರು ಆತ್ಮಪರವಶರಾಗ್ಬಿಟ್ಟಿದ್ದಾರೆ. 2 ಬೇಕು 3 ಬೇಕು ಅಂದವರು. ಹಲ್ಲೆಲೂಯ. ಸರಿ, ದೇವರ ವಾಕ್ಯ ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಂಡ 12ನೇ ಅಧ್ಯಾಯ. ಧರ್ಮೋಪದೇಶ ಕಂಡ 12ನೇ ಅಧ್ಯಾಯ. ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನು
ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳೆಲ್ಲ ಅನುಸರಿಸಬೇಕಾದ ಆಜ್ಞೆ ವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ನಿಧಾನ. ಈಗ ಇಲ್ಲಿ ನಾವು ಏನು ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು. ಈ ಪ್ರಸಂಗ ಮಾಡಕ್ಕೆ 4 ಅವರ್ ಬೇಕು ನನಗೆ. ಆಮೇಲೆ ಗುಡ್ಡದ ಕಡೆಗೆ ಬರೋಕೆ 4 ಅವರ್ ಬೇಕು. ಅದಕ್ಕೆ ಮೇಲ್ಮೇಲೆ ಹೋಗ್ಬಿಡೋಣ. ಅಲ್ಲೇಲೂಯಾ, ಅಲ್ಲೇಲೂಯಾ. ನಾನು ಹೇಳಿದ ಆವಾಗಲೇ ನಿಜವಾಗ್ಲೂ ನಾನು ಪ್ರಿಪೇರ್ ಆಗಿ ಬಂದಿಲ್ಲ. ಕರ್ತನು ಕೊಟ್ಟು ಯಾವಾಗ ಗೊತ್ತಾ, 2 ತಿಂಗಳು ಮುಂಚೆ ಈ ವಾಗ್ದಾನ ಕೊಟ್ಟಿದ್ದು. ಪ್ರಾರ್ಥನೆ ಮಾಡ್ತಾ ಇದೆ, ಫುಲ್ ಬ್ಯುಸಿ. ವಾಕ್ಯ ತೆಗೆದು ಮತ್ತೆ ನಾನು ಓದಿಲ್ಲ. ಈಗ ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ವಾಕ್ಯ ತೆಗೆದು ನಾನು ಓದಿದ್ದು. ಪ್ರೈಸ್ ದಿ ಲಾರ್ಡ್. ಬೆಟ್ಟದ ಕುರಿತು ಮಾತಾಡಬೇಕು, ಗುಡ್ಡದ ಕುರಿತು ಮಾತಾಡಬೇಕು, ಆ ಜನಾಂಗವು ಕುರಿತು ಮಾತಾಡಬೇಕು. ಅಲ್ಲೇಲೂಯಾ. ಪ್ರತ್ಯೇಕವಾಗಿ ಜೀವಿಸೋರಂತ ಕುರಿತು ಮಾತಾಡಬೇಕು. ಈ ಧೂಳಿನಷ್ಟು ಅಸಂಖ್ಯವಾಗಿ ಇದ್ರ ಕುರಿತು ಕೂಡ ನಾನು ಮಾತಾಡಬೇಕು. ಲೆಕ್ಕಿಸುವುದಕ್ಕೆ ಯಾರಿಂದ ಆದಿತ್ತು. ಅಲ್ಲೇಲೂಯಾ. ಇದ್ರ ಕುರಿತು ನಾನು ಮಾತಾಡಬೇಕು. ಇದೊಂದು ಪ್ರಸಂಗ, ಇದೊಂದು ಪ್ರಸಂಗ, ಇದೊಂದು ಪ್ರಸಂಗ, ಅದೊಂದು ಪ್ರಸಂಗ, ಅದೊಂದು ಪ್ರಸಂಗ, ಅದೊಂದು ಪ್ರಸಂಗ, ಅದೊಂದು ಪ್ರಸಂಗ. ಅಲ್ಲೇಲೂಯಾ. ಆರ್ ಯು ರೆಡಿ? ಆಲ್ರೆಡಿ ಕೂದಲು ನಿಂತ್ಕೊಂಡ್ಬಿಟ್ಟಿದೆ ಕೆಲ ಜನರಿಗೆ. ಅಲ್ಲೇಲೂಯಾ. ಏನು ಕೂದಲು? ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬೆಟ್ಟದ ಶಿಖರದ ಕುರಿತು ನಾ ಮಾತಾಡೋಣ. ಅಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ, ಕ್ಲೀನ್ ಆಗಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ. ಆ ಬೆಟ್ಟದ ಕುರಿತು ವಾಕ್ಯವನ್ನು ಸರ್ ಓದ್ರಿ. ದೊಡ್ಡ ಬೆಟ್ಟಗಳ ಮೇಲೆಯೂ, ದೊಡ್ಡ ಬೆಟ್ಟಗಳ ಮೇಲೆಯೂ, ದಿನ್ನೆಗಳ ಮೇಲೆಯೂ, ದಿನ್ನೆಗಳ ಮೇಲೆಯೂ, ಬೆಟ್ಟಗಳ ಮೇಲೆಯೂ, ದಿನ್ನೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ನಮ್ಮ ದೇವರುಗಳನ್ನ ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಸಾಕು. ಅಲ್ಲೇಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ದೊಡ್ಡ ಬೆಟ್ಟಗಳ ಮೇಲೆ ನನ್ನ ಜನರನ್ನು ಇಟ್ಟಿದ್ದೀನಿ. ಆ ಶಿಖರದಲ್ಲಿ ಕೂಡ ನಾನು ಅವ್ರನ್ನ ಇಟ್ಟು ನೋಡಿದೆ. ಹಲೋ, ಆ ಶಿಖರದಲ್ಲಿ, ಆ ಬೆಟ್ಟದಲ್ಲಿ ಅವರನ್ನ ಅಲ್ಲಿ ಕೂಡ ಇಟ್ಬಿಟ್ಟು ನಾನು ಕಂಡೆ. ಏನ್ ಕಂಡೆ? ನಂಬಿಗಸ್ತಿಕೆ ನಾನು ಕಂಡೆ. ಅಲ್ಲೇಲೂಯಾ. ಈ ಬೆಟ್ಟದ ಜಾಗ ಅಂತ ಹೇಳುವಾಗ ಸುಮ್ಮನೆ ಅಲ್ಲ, ಅಲ್ಲಿ ಭಯಂಕರ ಹೋರಾಟ, ಭಯಂಕರ ದೇವರಿಗೆ ವಿರೋಧವಾಗಿರೋ ಕಾರ್ಯಗಳು ಅಲ್ಲಿ ತೊಡಗಿರ್ತವೆ. ಅಂತ ಕೋಟೆ ಕತ್ತಲುಗಳ ನಡುವೆ ನನ್ನ ಜನರನ್ನ, ನನ್ನ ಸಂತತಿಯನ್ನ, ನನ್ನ ತಲೆಮಾರುಗಳನ್ನ, ನನ್ನ ಅಭಿಷೇಕರನ್ನ, ನನ್ನ ಸೇವಕರನ್ನ ನಾನಿಟ್ಟೆ. ಅಲ್ಲಿ ಇಟ್ಟು ಅವರನ್ನ ಕಂಡೆ. ನಾನು ಏನ್ ಕಂಡೆ? ಅವರಲ್ಲಿ ಏನೋ ಕಂಡೆ ಅಂತ ಹೇಳ್ತೀವಲ್ಲ, ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲಪ್ಪ, ಅವರಲ್ಲಿ ನಾನೇನೋ ಕಂಡೆ. ಅಲ್ಲೇಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಾನು ಅವರನ್ನ ಬೆಟ್ಟಗಳಲ್ಲಿಟ್ಟು ಅವರಲ್ಲಿ ಕಂಡೆ. ಏನ್ ಕಂಡೆ? ನನ್ನ ಹೃದಯದಲ್ಲಿ ಇರುವಂತಹ ದರ್ಶನ ಅವರು ನೆರವೇರಿಸುವಂತಹ ಒಂದು ಒಡಂಬಡಿಕೆಯ ಒಪ್ಪಂದದ ಓಟವನ್ನ ಅವರಲ್ಲಿ ನಾನು ಕಂಡೆ. ಇದು ಸಾಧಾರಣವಾದಲ್ಲ, ಇದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿರುವಂತಹ ಸಂತತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಫುಲ್ ಫೈರ್ ಆಗಿ ರೆಡಿ ಆಗಿದ್ದೀನಿ. ನೀವು ನನ್ನೊಟ್ಟಿಗೆ ಬಂದ್ರೆ ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅವ್ರನ್ನ ಬೆಟ್ಟದ ಶಿಖರದಲ್ಲಿ ಕಂಡೆ. ಅಂದ್ರೆ ಬೆಟ್ಟಕ್ಕಿಂತಲೂ ಮೇಲೆ. ಹಲ್ಲೆಲೂಯಾ. ನನ್ನ ಜನರನ್ನ ನಾನು ಎಲ್ಲಿಟ್ಟರು ಕೂಡ ಅವರಲ್ಲಿ ನನ್ನತನವನ್ನ ನಾನು ಕಂಡೆ, ನನ್ನ ಸ್ವರೂಪವನ್ನ ಕಂಡೆ, ನನ್ನ ಗುಣಾತಿಶಯಗಳನ್ನ ಕಂಡೆ, ನನ್ನ ಕಾರ್ಯಗಳನ್ನ ಕಂಡೆ. ನನ್ನ ಕಾರ್ಯಗಳಲ್ಲಿ ಜೀವಿಸ್ತಾ ಇದೆ, ನನ್ನ ವಾಕ್ಯಗಳಲ್ಲಿ ಜೀವಿಸ್ತಾ ಇದೆ. ಅವರುಗಳು ಆಶೀರ್ವಾದಕ್ಕೆ ಪಾತ್ರರೇ ಹೊರತು ನಾಶನಕ್ಕೆ ಪಾತ್ರರಲ್ಲ. ಅವರು ಬೆಟ್ಟಗಳ ಮೇಲೂ ಕೂಡ, ಅಲ್ಲಿ ವಿಗ್ರಹ ಆರಾಧನೆ ನಡೆಯುವಾಗಲೂ ಕೂಡ, ವಿಗ್ರಹಗಳ ಪೂಜೆ ನಡೆಯುವಾಗಲೂ ಕೂಡ, ಬೇರೆ ವಿರೋಧವಾದ ಕಾರ್ಯಗಳು ನಡೆದ್ರು ಕೂಡ ಆ ಸ್ಥಳದಲ್ಲಿ ಅವರು ನಂಬಿಗಸ್ತರಾಗಿದ್ರು. ಯುದ್ಧ ಮಾಡೋದ್ರಲ್ಲಿ ನಂಬಿಗಸ್ತರಾಗಿದ್ರು. ಅವರುಗಳ ಕಾರ್ಯಗಳನ್ನ ಕೈಗೊಂಡು ನಡೆದಿಲ್ಲ, ಅವರು ಅಲ್ಲಿ ಕೂಡ ನನ್ನ ಕಾರ್ಯಗಳನ್ನು ಕೈಗೊಂಡು ನಡೆದರು. ಅಲ್ಲಿ ಕೂಡ ಅವರು
ಅವರ ಕಾರ್ಯಗಳಿಗೆ ಒಳಗಾಗಿಲ್ಲ, ಅವರ ಕಾರ್ಯಗಳನ್ನು ಸೇರಿಸಿಕೊಂಡಿಲ್ಲ. ಅಲ್ಲಿ ಕೂಡ ಅವರು ನನಗೆ ನಂಬಿಗಸ್ತರಾಗಿದ್ರು. ಅಂತ ಭಯಂಕರ ಜಾಗದಲ್ಲಿ ಕೂಡ ನಾನು ಅವರಲ್ಲಿ ನನ್ನ ಕಾರ್ಯಗಳನ್ನ, ನನ್ನ ದರ್ಶನಗಳನ್ನ ಅವರಲ್ಲಿ ಕಂಡೆ. ನನ್ನ ಉದ್ದೇಶವನ್ನ ಅವರಲ್ಲಿ ಕಂಡೆ, ನನ್ನ ಕೃಪೆಯನ್ನ ಅವರಲ್ಲಿ ಕಂಡೆ, ನನ್ನ ಆತ್ಮಕೊಳ್ಳುವಿಕೆಯನ್ನ ಅವರಲ್ಲಿ ಕೊಂಡೆ, ನನ್ನ ಮುಂದೆಗಳ ತಗ್ಗಿಸಿಕೊಳ್ಳುವಿಕೆಯನ್ನ ಅವರಲ್ಲಿ ಕಂಡೆ. ಹಲ್ಲೆಲೂಯಾ. ಈ ಬೆಟ್ಟ, ಈ ದಿಣ್ಣೆ ಅಂತ ಹೇಳುವಾಗ ಇದು ಭಯಂಕರ ಜಾಗ, ಇದು ಭಯಂಕರ ಸ್ಥಳ. ದೇವರಿಗೆ ಆಪೋಸಿಟ್ ಆಗಿ ನಿಲ್ಲುವಂತ ಸ್ಥಳಗಳಿವು. ಈ ಜಾಗಗಳಲ್ಲಿ ಭಯಂಕರವಾದ ಕೃತ್ಯಗಳು ನಡೀತವೆ, ಕಾರ್ಯಗಳು ನಡೀತವೆ. ದೇವರು ಹೇಳ್ತಾರೆ, ಅಲ್ಲಿ ಕೂಡ ನನ್ನ ಜನಗಳನ್ನ ಕಂಡೆ. ಹಲೋ, ಚರ್ಚಲ್ಲಿ ಕುತ್ಕೊಂಡು ನಾನು ದೇವರಿಗಾಗಿ ಸಾಯ್ತೀನಿ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ಚರ್ಚಲ್ಲಿ ಕುತ್ಕೊಂಡು ಬಿಡಿ ಪಾಸ್ಟರ್ ಸ್ವಾರ್ಥಕ್ಕೆ ಹೋಗ್ತೀನಿ, ಅಲ್ಲಿ ಬಂದು ನಾನು ಸಾಯ್ತೀನಿ ಅಂತ ಇಲ್ಲಿ ಕುತ್ಕೊಂಡು ಹೇಳೋದು ತುಂಬ ಸಿಂಪಲ್. ಬಟ್ ನೀವು ಸುವಾರ್ತೆಗೆ ಹೋಗುವಾಗ ಅಲ್ಲಿ ಆ ಊರು, ಆ ಪಟ್ಟಣ, ಆ ಗ್ರಾಮ, ಆ ಜಾಗದಲ್ಲಿ ಇದೇ ಥರ ನಿಲ್ಬೇಕು ನೀವು. ಹೇಗೆ ಚರ್ಚಲ್ಲಿ ಹೇಳೋದಲ್ಲ, ದೇವ್ರಿಗೋಸ್ಕರ ನನ್ನ ಸಹಾಯಕ್ಕೂ ರೊಟ್ಟಿ ಬಂದು ಸಾಯಿಸ್ರಿ, ಕೊಲ್ರಿ, ನೋ ಪ್ರಾಬ್ಲಮ್. ನೀವೇನು ನಷ್ಟಪಡಿಸಿದ್ರು ಕೂಡ ನನ್ನಲ್ಲಿ ಒಂದು ರಕ್ಷಣೆ ಇದೆ, ನನ್ನಲ್ಲಿ ಒಂದು ಕರ್ತನಿದ್ದಾನೆ, ಅವನನ್ನು ನಾನು ನಷ್ಟಪಡಿಸಿಕೊಳ್ಳೋದಿಲ್ಲ ಅಂತೇಳಿ ದಿನ್ನೆ ಮೇಲೆ, ಬೆಟ್ಟದ ಮೇಲೆ ಜೀವಿಸ್ತಾ ಇರುವಂತ ಒಂದು ಸಂತತಿ ನಾನು ಕಂಡೆ ಅಂತೇಳಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ದೇವರು ನಿನ್ನ ನೋಡುವಾಗ ಈ ವರ್ಷ ಇದೇ ತರ ಹೇಳ್ಬೇಕು, ನಾನು ಇವರಲ್ಲಿ ಕಂಡೆ, ನಾನು ಇವರಲ್ಲಿ ನೋಡಿದೆ, ಇವರು ನನಗಾಗಿ ನಿಂತರು, ಇವರು ನನಗಾಗಿ ಓಡಿದ್ರು, ಇವರು ನನಗಾಗಿ ಜೀವಿಸಿದ್ರು ಎಂಬುದಾಗಿ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಣ್ಣೆ ಕಡೆಗೆ ಬರೋಣ. ದಿಣ್ಣೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವೇನ್ ಮಾಡಬೇಕು? ಅಗತ್ಯವಾಗಿ ನಾಶ ಮಾಡಬೇಕು. ಹಲ್ಲೆಲೂಯಾ. ಅಂದ್ರೆ ಏನು? ಮೊನ್ನೆ ಹೋಗಿ ಮಾಡ್ರಲ್ಲ, ಬೊಮ್ಮೆ ಹೊಡೆದಾಕ್ರಲ್ಲ, ಹಂಗಲ್ಲ. ನಾಶ ಮಾಡಬೇಕು ಅಂದ್ರೆ ಆ ಸ್ಥಳಗಳಲ್ಲಿ ಕ್ರಿಯೆ ಮಾಡುವಂತ ಸ್ಪಿರಿಟ್ಗಳನ್ನ, ದುರಾತ್ಮಗಳನ್ನ, ದುಷ್ಟ ಶಕ್ತಿಯ ಬಲಗಳನ್ನ ನೀವು ನಾಶ ಮಾಡಬೇಕು. ನೀವು ಭಯಪಡಬೇಡ್ರಿ. ಆ ಸ್ಥಳದಲ್ಲಿ, ಆ ಹೋರಾಟದಲ್ಲಿ, ಆ ಜಾಗದಲ್ಲಿ ಇಟ್ಟವನು ನಾನೇ. ಆದ್ರೆ ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದೊಂದು ದೇವರು ಹೇಳ್ತಾನೆ. ಓ ರಾಬಾ ಶಾಬಾ ರೀಖ ಮಮ್ಮ ದಡಗದಬೋ. ಪರಿಶುದ್ಧಾತ್ಮನು ಶಕ್ತವಾಗಿ ಮಾತಾಡ್ತಾ ಇದ್ದಾನೆ. ಕೆಲವೊಂದು ಸ್ಥಳಗಳಲ್ಲಿ, ಕೆಲವೊಂದು ಮಂಡಲಗಳಲ್ಲಿ, ಕೆಲವೊಂದು ಜಾಗಗಳಲ್ಲಿ ಈ ವರ್ಷ ಕರ್ತನು ನಿಮ್ಮನ್ನ ಕೊಂಡೋಗಿಡ್ತಾನೆ, ದೇವರು ನಿಮ್ಮನ್ನ ಕೊಂಡೋಗಿಡ್ತಾನೆ. ಬಟ್ ನಿಮ್ಮನ್ನು ನಾಶ ಮಾಡೋದಕ್ಕಾಗಿ ಎಲ್ಲ, ಅಲ್ಲಿರುವಂತ ಕೆಲವೊಂದು ದುಷ್ಟ ಶಕ್ತಿಗಳನ್ನ, ಅಲ್ಲಿರೋ ಕೆಲವು ದುರಾತ್ಮಗಳನ್ನ ನಾಶ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನ ಇಡ್ತಾನೆ. ಬಟ್ ಯುದ್ಧ ನಿಮ್ಮದಲ್ಲ, ಯುದ್ಧ ದೇವರು. ಅಭಿಷೇಕ ನಿನ್ನ ತಲೆ ಮೇಲೆ, ಅಭಿಷೇಕ ನಿನ್ನ ಪಾತ್ರೆ ಒಳಗಡೆ, ಅಧಿಕಾರದ ಶಕ್ತಿ ನಿನ್ನ ಒಳಗಡೆ. ರಾಬಾ ಬಾಬಾ ದಾಟಾ ದಾಬಾ. ಯಸ್ ಜೀಸಸ್, ಎಸ್ ಜೀಸಸ್. ಹೇಳಕ್ಕಾಗಲ್ಲ. ನಿನ್ನ ಮನೆ ಒಳಗಡೆ ದೇವ್ರ ನಿನ್ನ ತಲೆಯಾಗಿಡ್ಬೋದು. ಓ, ನಿನ್ನ ಮನೆ ಒಳಗಡೆ ನನ್ನ ದೇವರು ನಿನ್ನ ತಲೆಯಾಗಿಡಬಹುದು. ನಿನ್ನ ರಿಲೇಷನ್ಗಳ ಮಧ್ಯದಲ್ಲಿ ನನ್ನ ದೇವರು ನನ್ನ ತಲೆಯಾಗಿಡಬಹುದು. ಒಟ್ಟಲ್ಲಿ ದೇವರು ನಿನ್ನ ಕೆಲವು ಮಂಡಲಗಳಲ್ಲಿ ನಿಲ್ಲಿಸ್ತಾನೆ ಈ ವರ್ಷ. ಎಸ್ ಎಸ್. ಈ ವರ್ಷ ನಿನಗೆ ಅರಿಯದೆ, ತಿಳಿಯದೇ ಇರುವಂತ ಕೆಲವು ಸ್ಥಳಗಳಿಗೆ ನೀನು ಹೋಗ್ಬೇಕಂತೇಳಿ ಹೋಗಲ್ಲ. ಏನೋ ಯಾರೋ ಏನೋ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ ಅಂತೇಳಿ ಹೋಗುವ ಕೆಲವು ಸ್ಥಳಗಳಲ್ಲಿ ದೇವರನ್ನ ಇಡ್ತಾರೆ, ದೇವರನ್ನ ನಿಲ್ಲಿಸ್ತಾರೆ. ಕಾರಣ ಅಲ್ಲಿ ದೇವರು ನಿನ್ನ ಮೂಲಕವಾಗಿ ಕೆಲವು ಯುದ್ಧಗಳನ್ನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನಲ್ಲಿ ಆಗೋ ಜಯ ಅವ್ರು ಕಾಣ್ಬೇಕು. ಓ ರಾಬಾ ಶಾಬಾ ದಾಡಾ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಸ್ವರ್ಗೀಯ ದೇವರ ಆಲೋಚನೆ ಕೊಡ್ತಾ ಇದ್ದಾರೆ. ಈ ವರ್ಷ ಕೆಲವು ಸ್ಥಳಗಳಲ್ಲಿ ಇವನ್ನ ಕೊಂಡೋಗ್ತಾನೆ, ಕೆಲವು ಜಾಗಗಳಲ್ಲಿ ಇಡ್ತಾನೆ, ಕೆಲವು ಟಫ್ ಜಾಗಗಳಲ್ಲಿ ಇಡ್ತಾನೆ, ಕೆಲವು ಹೋರಾಟಗಳ ನಡುವೆ ಇಡ್ತಾನೆ. ತಿಳ್ಕೊಳ್ಬೇಕು, ನಿಮ್ಮನ್ನು ಸೋಲಿಸೋದಕ್ಕಾಗಿ ಅಲ್ಲ, ಅಲ್ಲಿ ನಿಮ್ಮನ್ನಿಟ್ಟು ಕೆಲವೊಂದು ಕಾರ್ಯಗಳನ್ನು ಅವನ ಪ್ಲಾನ್ ಪ್ರಕಾರವಾಗಿ ಮಾಡಿ ಮುಗಿಸೋದಕ್ಕಾಗಿ. ಬಟ್ ನೀನು ಹೋಗುವಾಗ ನಿನ್ನ ಬಲ್ಲಲ್ಲಿ ಹೋಗಲ್ಲ, ಆ ಸ್ಥಳಗಳಲ್ಲಿ ನೀನು ಹೋಗುವಾಗ ನೀನ್ ಬಲದಲ್ಲಿ ಹೋಗಲ್ಲ. ಆ ಸ್ಥಳಗಳಲ್ಲಿ ನಾನು ನಿನ್ನ ಕಳಿಸುವಾಗ ನನ್ನ ಬಲದಲ್ಲಿ ತುಂಬಿಸಿ ಕಳಿಸ್ತೇನೆ, ನನ್ನ ಬಲದಲ್ಲಿ ತುಂಬಿಸಿ ಕಳಿಸ್ತೇನೆ. ನನ್ನ ಬಲದಲ್ಲಿ ನಿನ್ನ ನಡೆಸುವಾಗ ಶತ್ರುಗಳಿಗೆ ಆಶ್ಚರ್ಯ, ಅಯ್ಯೋ ಇಲ್ಲಿವರೆಗೂ ಏನೋ ಅನ್ಕೊಂಡಿದ್ದೆ, ಈ ರೀತಿ ಎಲ್ಲ ನಡೀತಾ ಇದೆಯಲ್ಲ, ಇಂಥ ಶಕ್ತಿ ಇವರಿಗೆ ಎಲ್ಲಿಂದ ಬಂತು, ಇಂಥ ಜಯ ಎಲ್ಲಿಂದ ಸಿಕ್ತು. ಬಟ್ ಇದು ಮನುಷ್ಯರಿಗೆ ಆಶ್ಚರ್ಯ, ಮನುಷ್ಯರಿಗೆ ಆಶ್ಚರ್ಯ, ದೇವರ ಮಕ್ಕಳಿಗೆ ಇದು ಆಶ್ಚರ್ಯವಲ್ಲ, ಇದು ಜಯ. ದಿನಗಳ ಕೆಳಗಡೆ, ಬೆಟ್ಟದ ಕೆಳಗಡೆ ಅಂತ ಹೇಳುವಾಗ ಶತ್ರುಗಳು ವಾಶೀಕರಣ ಮಾಡಿಕೊಂಡಿರುವಂತ ಕೆಲವೊಂದು ಕಾರ್ಯಗಳನ್ನ ನಿನ್ನ ಮೂಲಕವಾಗಿ ಅವುಗಳನ್ನ ಒಡೆದು ಆ ಎಲ್ಲ ಕಾರ್ಯಗಳನ್ನ ಸ್ವರ್ಗ ಈ ವರ್ಷ ನಿನ್ನ ಕೈಯಲ್ಲಿ ಕೊಡ್ಲಿಕ್ಕಾಗಿ ಹೋಗ್ತಾ ಇದೆ. ಓಯ್, ನಿನ್ನ ಕೈಯಲ್ಲಿ ಕೊಡ್ಲಿಕ್ಕಾಗಿ ಹೋಗ್ತಾ ಇದೆ. ಒಬ್ಬರು ಮಾತ್ರ, ಒಬ್ಬರ ಮೇಲೆ ದೇವರ ಶಕ್ತಿ ಇಳಿ. ದೇವರ ಶಕ್ತಿ ಇಳಿಲಿ, ಇಳಿಲಿ, ಫೈರ್ ಇಳಿಲಿ. ರಾಪ ಶಾಪ ದಾಡ ದಾದಾಬ. ಇದು ನನ್ನ ಬಲ, ಇದು ನನ್ನ ಶಕ್ತಿ, ಇದು ನನ್ನ ಕೃಪೆ. ನಾನು ನಿನ್ನಲ್ಲಿ ಇಡ್ತಾ ಇರೋದು ನನ್ನ ಬಲದಲ್ಲಿ, ನನ್ನ ಬಲದಲ್ಲಿ. ಓ ರಾಬ ಶಾಪ ದಾಡಗಾದಬ ರೀಕಮಾನ ಪ್ರೌಢ ಪ್ರಮಾಣ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನ ಪ್ರವಾದನೆ ಆತ್ಮ ಮೂಲಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಆತ್ಮನ ಪ್ರವಾದನೆ ಆತ್ಮ ಮೂಲಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ದೇವರ ಆತ್ಮ ಏನು ಮಾತಾಡ್ಲಿಕ್ಕೆ ಹೇಳ್ತಾರೆ, ಏನು ಆಲೋಚನೆ ಕೊಡ್ಲಿಕ್ಕೆ ಹೇಳ್ತಾರೆ, ಯಾರು ತಲೆ ಮೇಲೆ ಕಡ್ಲಿಕ್ಕೆ ಹೇಳ್ತಾರೆ, ಏನು ಮಾಡ್ಲಿಕ್ಕೆ ಹೇಳ್ತಾರೆ, ಮಾಡ್ಕೊಂಡು ನೋಡಿ. ಹಾಲೆಲೂಯಾ, ಹಾಲೆಲೂಯಾ. ಸ್ವರ್ಗೀಯ ದೇವರು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದು ಎಲ್ಲಿಗೆ? ದೇವರಿಗೆ ಸಂಬಂಧಪಟ್ಟಂತಹ ಆತ್ಮಗಳು, ದೇವರಿಗೆ ಸಂಬಂಧಪಟ್ಟ ಊರು, ದೇವರಿಗೆ ಸಂಬಂಧಪಟ್ಟಂತಹ ಆತ್ಮ, ದೇವರಿಗೆ ಸಂಬಂಧಪಟ್ಟಂತ ಕುಟುಂಬ, ದೇವರಿಗೆ ಸಂಬಂಧಪಟ್ಟಂತ ಸ್ಥಳಗಳನ್ನ ಶತ್ರು ವಶೀಕರಣ ಮಾಡಿಕೊಂಡಿರುವಂತ ಜಾಗಗಳಲ್ಲಿ ಸ್ವರ್ಗದ ದೇವರು ನಿನ್ನನ್ನು ಅಭಿಷೇಕ ಮಾಡಿ, ನಿನ್ನ ಅವನ ಆತ್ಮದಲ್ಲಿ ತುಂಬಿಸಿ, ಅವನ ಕೃಪೆಯಲ್ಲಿ ತುಂಬಿಸಿ, ಅವನ ಬಲದಲ್ಲಿ ತುಂಬಿಸಿ ನಿನ್ನ ಈ ವರ್ಷ ಕೊಂಡೋಗ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆರ್ ಯು ರೆಡಿ? ಒದಕೋ ದೇವರ ಬಲ, ಇದು ಅವನ ಶಕ್ತಿ, ಇದು ಅವನ ಬಲ, ಇದು ಅವನ ಮಹಿಮೆ. ಒದಕೋ. ಒದಕೋ. ಯಾವ ಶತ್ರು, ಯಾವ ವೈರಿ, ಯಾವ ದುರಾತ್ಮ, ಯಾವ ಅಂಧಕಾರ ಶಕ್ತಿ, ಯಾವ ಅಧಿಪತಿ, ಯಾವ ಅಧಿಕಾರಿ ವಶೀಕರಣ ಮಾಡಿಕೊಂಡಿದ್ದಾನೋ, ನಮ್ದು ಅಂತೇಳಿ ಪಟ್ಟಿಡ್ದಿದ್ದಾನೋ, ಆ ಸ್ಥಳಗಳಿಗೆ ಕರ್ಕೊಂಡೋಗಿ ಅವನ ಬಲವನ್ನು ನಿನ್ನ ಮೂಲಕವಾಗಿ ಮುರಿದು, ಅವನ ಶಕ್ತಿಯನ್ನು ನಿನ್ನ ಮೂಲಕವಾಗಿ ದೇವರು ಒಡೆದು, ಅಲ್ಲಿರೋದನ್ನೆಲ್ಲ ದೇವರಿಗಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಕರ್ತನ ಕೆಲವೊಂದು ಮಂಡಲಗಳಲ್ಲಿ, ಕೆಲವೊಂದು ಊರುಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ನಿಮ್ಮನ್ನು ಕೊಂಡೋಗ್ತಾನೆ. ಈ ವರ್ಷ ಬರೆದಿಟ್ಕೊಳ್ರಿ. ಆದರೆ ನೀನು ಹೋಗುವಾಗ ನೀನು ಬಲದಲ್ಲ ನೀನು ಹೋಗೋದು. ನೀನು ಹೋಗುವಾಗ ದೇವರ ಬಲದಲ್ಲಿ ನೀನು ಹೋಗ್ತಿ. ದೇವರ ಬಲ ನಿನಗೆ ಆಧಾರ, ದೇವರ ಬಲ ನಿನಗೆ ಶಕ್ತಿ, ದೇವರ ಬಲವೇ ನಿನ್ನ ಮುನ್ನಡೆಸುವಂಥದ್ದು. ದೇವರ ಬಲ ನಿನ್ನನ್ನು ಕೆಲವೊಂದು ಸ್ಥಳಗಳಲ್ಲಿ ಧೈರ್ಯವಾಗಿ ನಿಲ್ಲಿಸುತ್ತೆ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ನಿಲ್ಲಿಸಿ ಕರ್ತನ ಹೇಳ್ತಾನೆ, ನಿನ್ನ ಮೌನವಾಗಿರು. ದೇವರು ಹೇಳ್ತಾರೆ, ನಿನ್ನ ಮೌನವಾಗಿರು.
ನಿನ್ನನ್ನು ಮೌನಪಡಿಸಿ ಅವನು ಪ್ರಕಟವಾಗ್ತಾನೆ. ನಿನ್ನನ್ನು ಮೌನಪಡಿಸಿ ಅವನು ಪ್ರಕಟವಾಗ್ತಾನೆ. ಅವನ ಪ್ರಕಟವಾಗುವಾಗ ಅಲ್ಲಿರೋ ಕತ್ತಲೆ ನಿರ್ಮೂಲವಾಗಲಿಕ್ಕೆ ಸಾಧ್ಯ. ಅಲ್ಲಿರುವ ಅಂಧಕಾರ ಕ್ರಿಯೆಗಳು ಸರ್ವನಾಶವಾಗಲಿಕ್ಕೆ ಸಾಧ್ಯ. ನಿನ್ನ ಮೌನವಾಗಿರಿಸಿ ಆ ಸ್ಥಳದಲ್ಲಿ ಅವನೇ ಹೇಳ್ತಾನೆ. ಎಸ್, ಅವನೇ ಓ ರಾಬಾ ಶಾಪಾದ ರೀಕಮಾನ ಜೀಸಸ್. 6 ತಿಂಗಳ ಒಳಗಡೆ ಈ ಕಾರ್ಯ ನಿನ್ನ ಜೀವನದಲ್ಲಿ, ನೀನು ಕುಟುಂಬದಲ್ಲಿ ನಿನ್ನ ಮೇಲೆ ನಡೀಲಿಕ್ಕಾಗಿ ಹೋಗ್ತಾ ಇದ್ದ. ರಾಬಾ ಶಾಪಾದ ರೀಕಮಾನ ಪ್ರೌಢ ಪ್ರಮಾಣ. ನೇಗಿಲ ಮೇಲೆ ಕೈ ಹಾಕಿ ಹಿಂದಿರುಗಿ ನೋಡಬೇಡ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಯುದ್ಧ ನಿಂದಲ್ಲ, ಯುದ್ಧ ದೇವ್ರದು. ಬಲ ನಿಂದಲ್ಲ, ಬಲ ನಿನ್ ದೇವ್ರದು. ಮೊಣಕಾಲು ಹಾಕೋದು ನಿನ್ನ ಬಲದಲ್ಲ, ಮೊಣಕಾಲು ಹಾಕ್ಸೋದು ದೇವರ ಅಭಿಷೇಕದ ಬಲದಲ್ಲಿ. ಹಾ, ಪ್ರಾರ್ಥನೆಯಲ್ಲಿ ಕೂತಿರುವಾಗಲೇ ಜೀಸಸ್ ನಡಿಲಿ ದೇವರ ಕಾರ್ಯ. ಈ ವರ್ಷ ಮೊಣಕಾಲಿನ ಯುದ್ಧ ನಡೆಯುವುದಕ್ಕಾಗಿ ಹೋಗ್ತಾ ಇದ್ದೋ. ರಾಭ ಶಾಪ ದಾಡಗಾದಬ. ಹಾಲೆಲೂಯಾ, ಹಾಲೆಲೂಯಾ. ಉಪಯೋಗವಾಗ್ತಾ ಇರೋರಿಗೆ ಉಪಯೋಗವಾಗ್ತಾ ಇದೆ, ನಿದ್ದೆ ಬರೋರಿಗೆ ನಿದ್ದೆ ಬರ್ತಾ ಇದೆ, ಬಿಡೋರು ಬೇಕೆಂಬುದಾಗಿ ಬಯಸಂದವ್ರು ಬಿಡಬೇಕಂತ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವಾಗ ತಾನೇ ಸಬ್ಜೆಕ್ಟ್ ಒಳಗಡೆ ಹೋಗ್ತಾ ಇದ್ದೀನಿ, ಅಷ್ಟು ಬೇಗ ನೀವು ನಿಲ್ಲಿಸ್ತಾರೆ ಅಂದ್ರೆ ಹೆಂಗೆ? ಹಲ್ಲೆಲೂಯಾ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾರೆ. ಈ ವರ್ಷ ಅದು ನಿನ್ನ ವರ್ಷ ಅಲ್ಲ, ಈ ವರ್ಷ ದೇವರು ನಿನ್ನನ್ನು ಕೊಂಡೋಗುವಂಥ ವರ್ಷ. ಈ ವರ್ಷ ನಿನ್ನ ಬಲದಲ್ಲಿ ನಡೆಸಲ್ಪಡುವ ವರ್ಷ ಅಲ್ಲ, ಈ ವರ್ಷ ದೇವರ ಬಲದಲ್ಲಿ ನಿನ್ನ ನಡೆಸಲ್ಪಡುವಂಥ ವರ್ಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷ ನೀನು ಯುದ್ಧ ಮಾಡುವಂತ ವರ್ಷ ಅಲ್ಲ, ಈ ವರ್ಷ ನಿನ್ನ ಇಟ್ಟು ದೇವರು ಯುದ್ಧ ಮಾಡಿ ನಡೆಸುವಂತ ವರ್ಷ. ದೇವರು ಹೇಳ್ತಾರೆ ಈ ವರ್ಷ ಒಂದು ಮೊಣಕಾಲು ಯುದ್ಧ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಅದಕ್ಕೆ ಬೇಕಾದ ಪವರ್, ಅದಕ್ಕೆ ಬೇಕಾದ ಶಕ್ತಿ, ಅದಕ್ಕೆ ಬೇಕಾದ ಅಭಿಷೇಕ, ಅದಕ್ಕೆ ಬೇಕಾದ ಅಧಿಕಾರವನ್ನ ನಾನು ನಿನಗೆ ಕೊಡ್ಲಿಕ್ಕಾಗಿ ಹೋಗ್ತೇನೆ. ಒದಗೋ, ಟಚ್ ಫೈರ್. ರಾ 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 ಶಾಪ ದಾಡ ದಾದವ ರೀಖ ಮಾನ ಪ್ರೌಢ ಪ್ರಮಾಣ ದಗ 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 ಶಬ್ದವಾದಿಗಾರಗ ಶ್ರೀಖಮಾನ. ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ, ಪರಿಶುದ್ಧಾತ್ಮ ಬಲವಾಗಿ ಮಾತಾಡ್ತಾ ಇದ್ದಾರೆ. ಈ ವರ್ಷ ನಾನು ನಿನ್ನ ಮೊಣಕಾಲು ಯುದ್ಧದಲ್ಲಿ ನಿಲ್ಲಿಸ್ತೇನೆ. ಈ ಮೊಣಕಾಲು ಯುದ್ಧ ಆದ ಮೇಲೆ ಇದು ನಡೀಲಿಕ್ಕಾಗಿ ಹೋಗ್ತಾ ಇದೆ. ಹೋ ರಾ ಬಾ 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 ಶಾ ಬಾ 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 ಯೇಸುವಿನ ನಾಮದಲ್ಲಿ ನಡೀಲಿ. ಓ ರಾ ಬಾ ಬಾ ಬಾ. ಹಲ್ಲೆಲೂಯಾ. ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ ಈ ವರ್ಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿ ಪ್ರತ್ಯೇಕವಾಗಿ ವಾಸಿಸುವುದಾದ ಮೇಲೆ ಇದರಲ್ಲೇ ಒಂದು ಯುದ್ಧ ನಡೆಯುತ್ತೆ. ಯಾವ ಯುದ್ಧ? ಮೊಣಕಾಲು ಯುದ್ಧ. ಈ ಮೊಣಕಾಲು ಯುದ್ಧ ಆಗಿದ ತಕ್ಷಣ ಶತ್ರುವಿನ ಬೌಂಡ್ರಿ ಎಲ್ಲ ಪುಡಿ ಪುಡಿ ಆಗುತ್ತೆ. ಹಲ್ಲೆಲೂಯಾ. ಶತ್ರು ಗೊತ್ತಲ್ಲ, ನಮ್ಮ ವೈರ್ ಯಾರು? ಮಾಂಸದೊಂದಿಗೂ ರಕ್ತದೊಂದಿಗೂ ಅಲ್ಲ, ಅಂಧಕಾರ ಶಕ್ತಿ.
ಕೆಲವೊಂದು ಊರು ಪಟ್ಟಣ ಜನಗಳನ್ನ ಗ್ರಾಮಗಳನ್ನ ವಶೀಕರಣ ಮಾಡಿಕೊಂಡಿರುವಂತಹ ಶಕ್ತಿಗಳನ್ನ ನಿನ್ನ ಮೂಲಕವಾಗಿ ಮೊಣಕಾಲು ಯುದ್ಧದಲ್ಲಿ ದೇವರು ಮೊಣಕಾಲು ಯುದ್ಧಗಳಲ್ಲಿ ನಡೆಸಿ ಆ ಎಲ್ಲ ವಶೀಕರಣವನ್ನ ಒಡೆದು ಇದೋ ಈ ಸಭೆಗೆ ಸ್ವರ್ಗೀಯ ದೇವರು ಧೂಳಿನಷ್ಟು ಅಸಂಖ್ಯವಾದ ಯಾಕೋಬರನ್ನ ಲೆಕ್ಕಿಸುವುದಕ್ಕೆ ಯಾರಿಂದ ಆಗುತ್ತೆ ಅಂತ ದೊಡ್ಡ ಸಂಘವನ್ನ ಅಂತ ದೊಡ್ಡ ಗುಂಪನ್ನ ದೇವರು ಈ ವರ್ಷ ಈ ಸಭೆಗೂ ಈ ಸಭೆಯ ಜನರಿಗೂ ಕೈವಶ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ ಓ ರಾಬ ಶಾಬ ದಾಡಗಾದವ ರೇಖಮಾನ ಪ್ರೌಢ ಪ್ರಮಾಣ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ಈ ವರ್ಷ ನಿಮ್ಮನ್ನ ಮೊಣಕಾಲು ಯುದ್ಧ ನಡೆಸಲಿಕ್ಕಾಗಿ ಹೋಗ್ತಾರೆ. ಮೊಣಕಾಲು ಯುದ್ಧ ಎಲ್ಲರೂ ಮಾಡ್ಲಿಕ್ಕಾಗಲ್ಲ. ಮೊಣಕಾಲು ಯುದ್ಧ ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿರುವಂತ, ಪ್ರತ್ಯೇಕವಾಗಿ ದೇವರಿಗೆ ಜೀವಿಸುವಂತ, ತೀರ್ಮಾನ ಮಾಡುವಂತ, ಸಮರ್ಪಣೆ ಮಾಡುವಂತ, ಅದಕ್ಕಾಗಿ ಒಪ್ಪಿಸಿಕೊಡುವಂತ ಜನರನ್ನ ಸ್ವರ್ಗೀಯ ದೇವರು ನಡುಗುವಂತ ಮೊಣಕಾಲು, ಜೋಳು ಬಿದ್ದ ಕೈಗಳನ್ನು, ನಡುಗುವ ಕಾಲುಗಳನ್ನು ದೇವರು ಬಲಪಡಿಸಿ, ದೇವರು ನಿನ್ನನ್ನು ಬಲಪಡಿಸಿ, ನಡುಗುವ ಮೊಣಕಾಲು, ಜೋಳು ಬಿದ್ದ ಕೈಗಳನ್ನೆಲ್ಲ ದೇವರು ಬಲಪಡಿಸಿ, ಶತ್ರುವಿನ ಆಯುಧಗಳನ್ನು ಪುಡಿ ಪುಡಿ ಮಾಡಿ, ಅವನ ಕೋಟೆ ಕೊತ್ತಲಗಳನ್ನೆಲ್ಲ ಕೆಡಿಸಿ, ಅವನ ಹಾಕಿರೋ ಬೌಂಡ್ರಿಗಳನ್ನ ತೆಗೆದು ಬಿಸಾಕಿ, ಆ ಬೌಂಡ್ರಿಯಿಂದ ರಕ್ಷಣೆ ಎಂಬುದಾಗಿ ಹೇಳುವ, ಪರಿಶುದ್ಧನು ಎಂಬುದಾಗಿ ಹೇಳುವ, ನಿತ್ಯ ಜೀವ ದೇವರು ಎಂಬುದಾಗಿ ಹೇಳುವನ ಬೌಂಡ್ರಿಯ ಒಳಗಡೆ ಪ್ರವೇಶ ಮಾಡಿಸುವ ಹಾಗೆ ನಿನ್ನ ಮೂಲಕವಾಗಿ ಈ ವರ್ಷ ದೇವರು ಮೊಣಕಾಲು ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಆತ್ಮಿಕರಿಗೆ ಮಾತ್ರ ಯೂಸ್ ಆಗುವಂಥದ್ದು. ಆತ್ಮಿಕರು ಮಾತ್ರ ಬಲ ಹೊಂದಲಿಕ್ಕೆ ಸಾಧ್ಯ. ಆತ್ಮಿಕರು ಮಾತ್ರ ದೇವರ ಶಬ್ದ ಕೇಳಲಿಕ್ಕೆ ಮಾತ್ರ ಸಾಧ್ಯ. ಆತ್ಮಿಕರಲ್ಲಿ ಯಾರಾದರೂ ಇದ್ರೆ, ಆತ್ಮಿಕರು ಯಾರಾದರೂ ಇಲ್ಲಿ ಇದ್ರೆ ಅವರುಗಳಲ್ಲಿ ಈ ಆಲೋಚನೆ ಚಲಿಸಲಿ, ಅವರುಗಳಲ್ಲಿ ಈ ದೈವೋಕ್ತಿ ಚಲಿಸಲಿ. ಒಣಗಿದ ಎಲುಬೆ ದೇವರ ಬಲದಲ್ಲಿ ದೇಳು, ದೇವರಿಗಾಗಿ ದೊಡ್ಡ ಸೈನ್ಯವಾಗಿ ಎದ್ದೇಳೆ ಈ ಗುಂಪು ಜನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಣಗಿದ ಎಲುಬುಗಳನ್ನ ಎಬ್ಬಿಸಿದ ಹಾಗೆ ನಿಮ್ಮ ಮೇಲೆ ಕೆಲವೊಂದು ನರಗಳು ಒಣಗೋಗಿದೆಯಲ್ಲ, ಮೂಳೆಗಳು ಒಣಗೋಗಿದೆಯಲ್ಲ, ಕೆಲವೊಂದು ರಕ್ತದ ಕಣಗಳು ಒಣಗೋಗಿದೆಯಲ್ಲ, ಕೆಲವೊಂದು ಶಕ್ತಿ ಒಣಗೋಗಿದೆಯಲ್ಲ, ಅವುಗಳಿಗೆ ಮತ್ತೆ ಜೀವ ಬರಿಸಿ, ಅವುಗಳಿಗೆ ಮತ್ತೆ ಜೀವ ಕೊಟ್ಟು, ಅವುಗಳಿಗೆ ಮತ್ತೆ ಬಲ ಕೊಟ್ಟು, ಅವುಗಳಿಗೆ ಮತ್ತೆ ಕೃಪೆ ಕೊಟ್ಟು, ದೇವರಿಗಾಗಿ ದೊಡ್ಡ ಸೈನ್ಯವಾಗುವಂತೆ, ದೇವರಿಗಾಗಿ ಎದ್ದು ನಿಲ್ಲುವಂತ ಸೈನ್ಯವಾಗಿ ಈ ವರ್ಷ ಸ್ವರ್ಗೀಯ ದೇವರು ನಿನ್ನ ಜೀವಿತವನ್ನ, ನಿನ್ನ ಬದುಕನ್ನ, ನಿನ್ನ ಶೈಲಿಯನ್ನ ಬದಲಿಸ್ತಾ ಇದ್ದಾನೆ. ಬದಲಿಸಲಿ ಪರಿಪೂರ್ಣವಾಗಿ, ಬದಲಿಸಲಿ ಪರಿಪೂರ್ಣವಾಗಿ. ಇದು ದೇವರಿಗಾಗಿರುವ ಸೈನ್ಯ, ಇದು ದೇವರಿಗಾಗಿ ಎದ್ದಿರುವ ಸೈನ್ಯ. ಕಾರಣ ದೇವರು ಈ ವರ್ಷ ಇವರುಗಳನ್ನ ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನ ಮೊಣಕಾಲು ಯುದ್ಧದಲ್ಲಿ ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ ಚೇಂಜ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ನೀನು ಹೋಗಿ ಪ್ರಾರ್ಥನೆಯಲ್ಲಿ ಕುತ್ಕೊಳ್ಳುವಾಗ ನಿನಗೆ ಗೊತ್ತಿಲ್ಲ, ಬೇರೆ ಕೂತಿರೋ ಜಾಗದಲ್ಲೇ ಪ್ರಾರ್ಥನೆಯಲ್ಲಿ ಕೆಲವೊಂದು ಮಂಡಲದಲ್ಲಿ ದೇವರು ಕರ್ಕೊಂಡು ಹೋಗ್ತಾರೆ. ನಿನಗೆ ಆ ಅನುಭವ ಆಗುತ್ತೆ. ದೇವರ ಆತ್ಮನ ಆ ಅನುಭವದಲ್ಲಿ ನಿಮ್ಮನ್ನು ಕೊಂಡೋಗ್ತಾನೆ. ನೀವು ಮೊಣಕಾಲ ಕುತ್ತುಕೊಳ್ಳುವಾಗ ಕೂತಿರೋ ಜಾಗದಲ್ಲೇ ಕೆಲವೊಂದು ಮಂಡಲಗಳಿಗೆ ಕರ್ಕೊಂಡು ಪ್ರೇಯರ್ ಮಾಡಿಸ್ತಾರೆ, ಕೆಲವೊಂದು ಮಂಡಲಗಳಿಗಾಗಿ ಪ್ರೇಯರ್ ಮಾಡಿಸ್ತಾರೆ, ಕೆಲವೊಂದು ಮಂಡಲಗಳನ್ನು ತೋರಿಸ್ಕೊಡ್ತಾರ, ಕೆಲವೊಂದು ಸ್ಥಳಗಳನ್ನು ತೋರಿಸ್ಕೊಡ್ತಾರ, ಕೆಲವು ಪಟ್ಟಣಗಳನ್ನು ತೋರಿಸ್ಕೊಡ್ತಾರ, ಕೆಲವು ವ್ಯಕ್ತಿಗಳನ್ನ
ತೋರಿಸ್ಕೊಡ್ತಾರೆ, ಕೆಲವು ಅಧಿಕಾರಿಗಳು ತೋರಿಸ್ಕೊಡ್ತಾರೆ, ಕೆಲವು ಆ ಗ್ರಾಮಗಳನ್ನ ತೋರಿಸ್ಕೊಡ್ತಾರೆ. ಆ ಪ್ರಾರ್ಥನೆಯಲ್ಲಿ ಆ ಪಟ್ಟಣ, ಆ ಗ್ರಾಮ, ಆ ಊರು, ಆ ಜನ ಹೊರಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದಾರೆ. ಇದು ದೇವರ ಆತ್ಮನ ನೋಡಿ. ರಾಬ ಶಬ ದಡಗದಬ ರೀಕಮಾನ ಪ್ರೌಢ ಪ್ರಮಾಣ ರಿಗಲ್ಮನ ಶಬ್ದವಾದಿಗಾರಗಸ್ಸಿ ರಾಬಾ ಬಾಬಾ ಶಾಬಾ ಬಾಬಾ ದಡಗದಬ ರೀಕಮಾನ. ಹಾಗೆ ನಡೀಲಿ, ಹಾಗೆ ಸಂಭವಿಸಲಿ. ಹಲ್ಲೆಲೂಯಾ. ನನಗೆ ಆ ಕೃಪೆ, ಎಲ್ಲರೂ ಎದ್ದೇಳ್ಬೇಡ್ರಿ, ನನಗೆ ಆ ಕೃಪೆ ಬೇಕು ಅನ್ನೋರು ಎದ್ದು ನಿಂತ್ಕೊಳ್ರಿ. ನಾನು ಇಲ್ಲಿಂದಾನೇ ಪ್ರಾರ್ಥನೆ ಮಾಡ್ತೀನಿ, ಒಂದು ಶಕ್ತಿ ನಿಮ್ಮ ಮೇಲೆ ಇಳಿತದೆ. ಹಲ್ಲೆಲೂಯಾ. ಓ ರಾ ಬಾ 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 ಶಾ ಬಾ 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 ದಾಡ ಗಾದ ಬಾ ರೀ ಗ ಬಾ. ನಾನು ಆ ಒಂದು ಮಂಡಳದಲ್ಲಿ ನಡೆಸಲ್ಪಡಬೇಕು. ನಾನು ಆ ಒಂದು ಯುದ್ಧದಲ್ಲಿ ಪಾಲುಗಾರನಾಗಬೇಕು. ಆ ಒಂದು ಯುದ್ಧದಲ್ಲಿ ನಾನು ಪಾಲುಗಾರಳಾಗಬೇಕು ಅಂತ ಹೇಳೋರು ಮಾತ್ರ ಪರಲೋಕವನ್ನು ನೋಡ್ರಿ, ಯೇಸುವನ್ನು ನೋಡ್ರಿ. ನೀವು ನೋಡ್ತಾ ಇರುವಾಗಲೇ, ನೀವು ಕೂಗುತ್ತಾ ಇರುವಾಗಲೇ, ನೀವು ಕೇಳ್ತಾ ಇರುವಾಗಲೇ ಈ ಮೊಣಕಾಲು ಯುದ್ಧದಲ್ಲಿ ನಡೆಸೋದಕ್ಕೆ ಬೇಕಾದ ದೈವ ಕೃಪೆ, ದೈವ ಶಕ್ತಿ, ದೇವರ ಆಯುವಿಕೆ ಅಥವಾ ದೇವರ ಚಿತ್ತದ ಪ್ರಕಾರವಾಗಿ ಕರೆಯುವಿಕೆ ಕೆಲವರ ಮೇಲೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಯಾರಿಗೆ ಕಂಟ್ರೋಲ್ ಆಗಲ್ವೋ ದಯಮಾಡಿ ಪಟ್ಟಂತ ಆ ಶಕ್ತಿ ಬಂದ ತಕ್ಷಣ ಕುತ್ಕೊಂಡ್ಬಿಡ್ರಿ. ಯಾರು ಕಂಟ್ರೋಲ್ ಆಗಲ್ವೋ ಆ ಶಕ್ತಿ, ಆ ಮಹಿಮೆ ಬಂದಿದ ತಕ್ಷಣ ಪಟ್ಟಂತೇಳಿ ಕೆಳಗಡೆ ಕೂತ್ಕೊಂಡು ಬಿಡ್ರಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿಬಿಡ್ರಿ. ಕಣ್ಣು ಮುಚ್ಚ್ರಿ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಶಕ್ತಿ ನಿಮ್ಮ ಮೇಲೆ ಚಲಿಸೋದಕ್ಕಾಗಿ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ, ದೇವರು ಹೇಳಿದ್ರು ನಾನು ಹೇಳಿದೆ, ದೇವರು ಹೇಳಿದನ್ನು ನಾನು ಹೇಳಿದ ಮೇಲೆ ಮಾಡೋದು ಪರಿಶುದ್ಧಾತ್ಮ. ಇದು ನಿನ್ನ ಮೇಲೆ ಯೇಸುವಿನ ನಾಮದಲ್ಲಿ ಈ ವರ್ಷ ಯುದ್ಧದಲ್ಲಿ ನಡೆಸುವುದಕ್ಕಾಗಿ. ಓ ಟಚ್ ಟಚ್. ಹೊಟ್ಟೆ ಒಳಗಡೆಯಿಂದ ಜೀವದ ಬುಗ್ಗೆ ಹೊರಗೆ ಬರಲಿ. ದೇವರ ಶಕ್ತಿ, ಇದು ದೇವರ ಶಕ್ತಿ. ಇದು ನಿನ್ನ ಬಲ ಅಲ್ಲ, ಇದು ದೇವರ ಬಲ. ನಿಮ್ಮ ಕೈಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ನಿಮ್ಮ ಕಾಲಗಳಲ್ಲಿ ನೀವು ನಿಲ್ಲಕ್ಕಾಗ್ತಾ ಇಲ್ಲ. ನಿಮ್ಮ ಕಾಲಗಳ ಮೇಲೆ ದೈವ ಶಕ್ತಿ, ಇದು ಮೊಣಕಾಲಿದ್ದ ಮಾಡೋ ಶಕ್ತಿ. ಟಚ್ ಟಚ್. ಓ ರಾ ಬಾ ಬಾ ಬಾ. ಫೈರ್ ಫೈರ್ ಫೈರ್. ಒಂದುಕೋ. ಹಾ ಏಸಯ್ಯ, ಪರಿಶುದ್ಧಾತ್ಮನೇ, ಬಲವಾಗಿ ನಡೆಯಲಿ ನಿಮ್ಮ ಕ್ರಿಯೆ. ಇಲ್ಲಿವರೆಗೂ ಅನುಭವಿಸಿದ ಶಕ್ತಿ ಅಲ್ಲ, ಇಲ್ಲಿವರೆಗೂ ಇಳಿದು ಬಂದ ಶಕ್ತಿ ಅಲ್ಲ, ಇಲ್ಲಿವರೆಗೂ ನೀವು ಹೊಂದಿದ ಶಕ್ತಿ ಅಲ್ಲ. ಇದು ಸ್ಪೆಷಲ್ ಆಗಿರೋ ಅನಾಂಟಿಂಗ್, ಇದು ಸ್ಪೆಷಲ್ ಆಗಿರುವಂತ ಅಧಿಕಾರ, ಇದು ಸ್ಪೆಷಲ್ ಆಗಿರುವಂತ ದೈವ ನಡೆಸುವಿಕೆ, ಇದು ಸ್ಪೆಷಲ್ ಆಗಿರುವ ದೈವ ಕೃಪೆ, ಇದು ಸ್ಪೆಷಲ್ ಆಗಿರುವಂತ ಆವನ ಶಕ್ತಿ. ರಾ 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 ರಾ. ವಾವ್. ವಾವ್. ರಾ ಬಾ ಧಾ 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 ಧ ಬೋ. ಫಾ 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 ಫಾ.
ಭೂರಾಬ ಶಪಾತ ಚಕಾತ ಭೂರಿಕಮಾನ ಶಪಾತ ಭೂರಿಕ ಮಾದ ಡಗಾದ ಭೂರಿಕಾಮನ ಪ್ರೌಢ ಪ್ರಮಾಣ. ದೇವರ ಕರ ಹಾಕಲ್ಪಡಲಿ, ದೇವರ ಕರ ಇಳಿಯಲ್ಪಡಲಿ. ಯಾರ ಮೇಲೆ ನಿಮ್ಮ ಚಿತ್ತ ಇದೆಯೋ, ಯಾರ ಮೇಲೆ ನಿಮ್ಮ ಉದ್ದೇಶ ಇದೆಯೋ, ಅವ್ರ ಮೇಲೆ ನಿಮ್ಮ ಕರ ಇಳಿಲಿ, ಅವ್ರ ಮೇಲೆ ನಿಮ್ಮ ಕರ ಹಾಕಲ್ಪಡಲಿ. ದೈವಿಕವಾದ ಕಾರ್ಯ ನಡೀಲಿ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರ ಮೇಲೆ ದಿವ್ಯಾತ್ಮ ಸುರಿಸಲ್ಪಡಲಿ. ಯುದ್ಧದ ಶಕ್ತಿ, ಯುದ್ಧದ ಆತ್ಮ, ಯುದ್ಧದ ಅಭಿಷೇಕ ಇವರುಗಳ ಮೇಲೆ ಹಂಚಲ್ಪಡಲಿ. ರಬ ಶಬ್ದವಾದಿಗಾರಗಸೆ ಯೇಸುವಿನ ನಾಮದಲ್ಲಿ ಅದು ನಡೀಲಿ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಮುದ್ರೆಯಾಗಿ ಅನುಗ್ರಹಿಸಿ ಪ್ರಾರ್ಥಿಸಿದ್ದೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ ಕೆಳಗಡೆ. ಮುಗೀತು, ಪ್ರಸಂಗ ಸೇವೆ ಮುಗೀತು. ಕರ್ತನ ಮೇಜ್ಗೆ ಅನುಗುಣವಾಗಿರೋ ವಾಕ್ಯ ಪಠಣ ತೆಗೆದುಕೊಳ್ರಿ. 1 ಕೊರಿಂಥ 11ನೇ ಅಧ್ಯಾಯ